and all of you for giving me this opportunity to share the word with you for the last many weeks. ಕಳೆದ ಅನೇಕ ವಾರಗಳಿಂದ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವ ಹಾಗೆ ಅವಕಾಶ ಮಾಡಿಕೊಟ್ಟಂತ ಆಸನ್ ಸಭೆಯವರಿಗೂ ಮತ್ತು ಎಲ್ಲ ವಿಶ್ವಾಸಿಗಳಿಗೂ ನಾನು ಕರ್ತನಾದ ಯೇಸು ಕ್ರಿಸ್ತನಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. First of all, I thank God for the opportunity, even in this lockdown time, that we can, the word of God is not bound. It is not locked down. It is going out, and God is giving me many opportunities here to share the word in many places. 2 days back, 3-4 days back, one Catholic man that I've been sharing over the net, he accepted the Lord, and daily I'm taking Bible study with him. Thank you for your prayers. ನಾನು ಮೊದಲು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಈ ಒಂದು ಗೃಹ ಬಂಧನದ ಸಮಯದಲ್ಲಿ ನಾವೆಲ್ಲರೂ ಮನೆಯೊಳಗೆ ಇರುವಾಗ ದೇವರ ವಾಕ್ಯಕ್ಕೆ ಯಾವ ಬಂಧನವಿಲ್ಲ, ಅಡ್ಡಿ ಇಲ್ಲ. ದೇವರ ವಾಕ್ಯವನ್ನ ಅನೇಕ ಕಡೆ ನಾನು ಸಾರವಾಗಿ ದೇವರನ್ನು ಉಪಯೋಗಿಸಿಕೊಂಡಿದ್ದಾನೆ. ಮತ್ತು ಈ ಸ್ಥಳದಲ್ಲಿಯೂ ಇದ್ದುಕೊಂಡು ಇತ್ತೀಚೆಗೆ ಒಬ್ಬ ರೋಮನ್ ಕ್ಯಾಥಲಿಕ್ ವ್ಯಕ್ತಿಯೊಡನೆ ಸುವಾರ್ತೆಯನ್ನು ಹಂಚಿಕೊಂಡಾಗ ಅವರು ದೇವರನ್ನ ಅಂಗೀಕರಿಸಿದ್ದಾರೆ. ಮತ್ತೆ ದಿನಾಲೂ ಕೂಡ ಅವರೊಡನೆ ನಾನು ಸುವಾರ್ತೆಯನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರಾರ್ಥನೆಗಾಗಿ ನಾನು ನಿಮ್ಮನ್ನ ವಂದಿಸ್ತೇನೆ. We've been studying about the topic of Christian, beautiful, sweet Christian fellowship. ನಾವು ಕ್ರಿಸ್ತಿಯ ಅನ್ಯೋನ್ಯತೆ, ಮಧುರವಾದ ಮತ್ತು ಸುಂದರವಾದ ಕ್ರಿಸ್ತಿಯ ಅನ್ಯೋನ್ಯತೆ ಎಂಬ ವಿಷಯದ ಮೇಲೆ ಅಧ್ಯಯನ ಮಾಡುತ್ತಾ ಬರ್ತಾ ಇದ್ದೇವೆ. What are the areas where we have fellowship? ನಮಗೆ ಎಲ್ಲೆಲ್ಲಿ ಅನ್ಯೋನ್ಯತೆ ಇರುತ್ತದೆ, ಯಾವ ಕ್ಷೇತ್ರಗಳಲ್ಲಿ? Where we should not have fellowship as children of holy God. ಪರಿಶುದ್ಧ ದೇವರ ಮಕ್ಕಳಾಗಿರುವಂತ ನಾವು ಯಾವ ಕ್ಷೇತ್ರಗಳಲ್ಲಿ, ಸ್ಥಳಗಳಲ್ಲಿ ಅನ್ಯೋನ್ಯತೆ ಇಟ್ಟುಕೊಳ್ಳಬಾರದು. I hope these studies are not just hearing and getting some head knowledge, but we have made some decisions in our life to correct what is not right, whether it is my life or your life. I believe so. ನಾವು ಈ ವಾಕ್ಯಗಳನ್ನ, ಸಂದೇಶವನ್ನ ಕೇಳುವಾಗ ನಾವು ಅದನ್ನ ಬರೀ ನಮ್ಮ ತಲೆಯಲ್ಲಿ ತುಂಬಿಕೊಳ್ಳುವ ಜ್ಞಾನದಂತೆ ಕೇಳುವವರಾಗಿರದೆ ಅದನ್ನ ಕೇಳಿಸಿಕೊಂಡು ನನ್ನ ಮತ್ತು ನಿಮ್ಮ ಜೀವಿತಗಳಲ್ಲಿ ಯಾವುದು ಸರಿಪಡಿಸಿಕೊಳ್ಳಬೇಕು ಅದನ್ನ ಸರಿಪಡಿಸಿಕೊಂಡು ನಾವು ನಡೆಯುವಂತವರಾಗಿದ್ದೇವೆಯಾ? Along with the fellowship, we looked at the topic of church discipline. ಈ ಅನ್ಯೋನ್ಯತೆಯೊಂದಿಗೆ ನಾವು ಇನ್ನೊಂದು ವಿಷಯವನ್ನು ಕೂಡ ನಾವು ನೋಡ್ತಾ ಬಂದೆವು. ಏನೆಂದ ಹೇಳುವಾಗ ಸಭೆಯಲ್ಲಿರುವಂತ ಶಿಸ್ತು. We saw that Jesus Christ, who mentioned about church first time in Matthew 16, in Matthew 18, the next topic he talked about the church is about discipline in the house of God. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಭೆಯ ಕುರಿತು ಪ್ರಸ್ತಾಪಿಸ್ತಾನೆ. ಸಭೆಯ ಪ್ರಸ್ತಾಪನೆ ಆದ ಮೇಲೆ ಆತನು ತಿಳಿಸುವಂತ ವಿಷಯ ಯಾವುದು ಎಂಬುದಾಗಿ ನೋಡುವಾಗ ಅದೇ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಸಭೆಯಲ್ಲಿ ಇರಬೇಕಾದಂತ ಶಿಸ್ತಿನ ಕುರಿತು ಆತನು ಮಾತಾಡುತ್ತಾ ಬರ್ತಾನೆ. And when the church started in Acts chapter 2, immediately after that we see a correction in the church when Ananias and Sapphira became hypocrites. ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಸಭೆ ಪ್ರಾರಂಭವಾದ ನಂತರ ತಕ್ಷಣ ನಾವು ನೋಡುವುದೇನೆಂದ್ರೆ 4ನೇ ಅಧ್ಯಾಯದಲ್ಲಿ ಸಭೆಯೊಳಗೆ ಇದ್ದಂತ ಅನನ್ಯನು ಮತ್ತು ಸಫೈರಳ ವಿಷಯದಲ್ಲಿ ಇರುವಂತ ಅವರ ಕಪಟತನಕ್ಕೆ ದೇವರು ಕೊಟ್ಟಂತ ಅಥವಾ ಆ ಸಭೆಯವರು ಮಾಡಿದಂತ ತೀರ್ಪನ್ನ ಕುರಿತು ನಾವು ನೋಡ್ತಾ ಬಂದಿದ್ದೀವಿ. So God is telling, I am the same God of the Old Testament who has disciplined Aaron's sons, 2 sons, and also Korah and the rebellious people in the Old Testament. It is the same God. ದೇವರು ಹೇಳ್ತಾನೆ, ನಾನು ಹಳೆ ಒಡಂಬಡಿಕೆಯ ದೇವರಾದ ನಾನು ಅದೇ ದೇವರಾಗಿದ್ದೇನೆ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಆರೋನನ 2 ಮಕ್ಕಳು ಮತ್ತು ಊರನ ಸಂಗತಿ ಅವರ ತಪ್ಪಿಗೆ ಸಂಹಾರ ಮಾಡಿದಂತ ವಿಷಯವನ್ನ ತೆಗೆದುಕೊಂಡು ದೇವರು ಆತನೇ ಆಗಿದ್ದಾನೆ ಎಂಬುದಾಗಿ ನಾವು ನೋಡಬಹುದು. We should not think that the Old Testament God is very hard and the New Testament God is only loving. We should not think like that. ನಾವೆಂದಿಗೂ ಕೂಡ ಹಳೆಯ ಒಡಂಬಡಿಕೆಯ ದೇವರು ಕಠಿಣವಾದಂತಹ ದೇವರು, ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ದೇವರು ಆತನು ಪ್ರೀತಿಯಿಂದ ತುಂಬಿದಂತ ದೇವರಾಗಿದ್ದಾನೆ ಎಂಬುದಾಗಿ ಎಂದಿಗೂ ಯೋಚಿಸಬಾರದು.
But thank God, in this time of grace and the church age, God is not dealing with us according to our sins. That is only God's mercy. Don't take advantage of that. ಈ ಕೃಪಾ ಕಾಲದಲ್ಲಿ, ಈ ಸಭಾ ಕಾಲದಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯಾಕಂದ್ರೆ ಆ ರೀತಿಯಲ್ಲಿ ದೇವರು ನಮ್ಮೊಡನೆ ಶಿಸ್ತಿನ ವಿಷಯದಲ್ಲಿ ವ್ಯವಹಾರ ಮಾಡುತ್ತಾ ಇಲ್ಲ. ಯಾಕಂದ್ರೆ ಅದು ಆತನ ಕೃಪೆ ಅಡಿಯಲ್ಲಿ, ಆತನ ಕರುಣೆಯ ಅಡಿಯಲ್ಲಿ ನಮ್ಮನ್ನ ನೋಡುವಂತವನಾಗಿ ಸಹಿಸಿಕೊಡುತ್ತಾ ಇದ್ದಾನೆ. We saw that from church discipline, no one is exempt, including the elders. ನಾವು ಸಭಾ ಶಿಸ್ತಿನಲ್ಲಿ ನೋಡುತ್ತಾ ಬಂದೆವು, ಅದರಲ್ಲಿ ಯಾರಿಗೂ ಕೂಡ ವಿನಾಯಿತಿ ಇಲ್ಲ. ಸಭಾ ಹಿರಿಯರಿಗೂ ಕೂಡ ಶಿಸ್ತಿಗೆ ಒಳಪಡಿಸುವಂತದ್ದಿದೆ. If an assembly has lost its testimony, it will become a laughing stock to the world around us. ಒಂದು ವೇಳೆ ಒಂದು ಸಭೆ ಅದು ಲೋಕದ ಮಧ್ಯದಲ್ಲಿ ತನ್ನ ಸಾಕ್ಷಿಯನ್ನ ಕಳಕೊಂಡರೆ, ನಮ್ಮ ಸುತ್ತಮುತ್ತಲಿರುವಂತಹ ಲೋಕದಲ್ಲಿ ನಾವು ನಗೆ ಪಾಟಲಿಗೆ ಒಳಗಾಗುವಂತವರಾಗಿರ್ತೇವೆ. What will the men do to that, such churches, and what will God do to such lampstands we have looked at? ನಾವು ಅಂತ ಸಭೆಗಳನ್ನ, ಶಿಸ್ತಿಲ್ಲದಂತ ಸಭೆಗಳನ್ನ ಮನುಷ್ಯರು ಯಾವ ರೀತಿ ಅದಕ್ಕೆ ಮಾಡುವಂತವರಾಗಿದ್ದಾರೆ, ಅನಂತರ ದೇವರು ಯಾವ ರೀತಿ ಶಿಕ್ಷಿಸ್ತಾನೆ ಅಂದ್ರೆ ಆ ಸಭೆಯ ಮಧ್ಯದಲ್ಲಿರುವಂತ ದೀಪಸ್ತಂಭವನ್ನೇ ತೆಗೆದು ಹಾಕುತ್ತಾನೆ. Men will laugh at and they will burn our testimony, as we see in more than one or two passages. ನಾವು 2-3 ಭಾಗಗಳಲ್ಲಿ ನೋಡಿದ ಹಾಗೆ ಮನುಷ್ಯರು ನಮ್ಮನ್ನ ಕೂಡಿಸಿ ಅವರು ಬೆಂಕಿಯಲ್ಲಿ ಸುಡುವಂತವರಾಗಿರ್ತಾರೆ. That means our testimony has lost its effectiveness. It's like a salt without the taste of the salt. ಅಂದ್ರೆ ನಮ್ಮ ಸಾಕ್ಷಿ ಯಾವ ಪರಿಣಾಮಕಾರಿಯಾಗಿಲ್ಲದಂತ ಸಾಕ್ಷಿ, ಅಂದ್ರೆ ರುಚಿ ಇಲ್ಲದಂತ ಉಪ್ಪಿನೋಪಾದಿಯಲ್ಲಿ ಇರುವಂತದ್ದಾಗಿರ್ತದೆ. We saw different reason why God disciplines his children. ನಾವು ನೋಡ್ತಾ ಬಂದೆವು, ದೇವರು ತನ್ನ ಮಕ್ಕಳನ್ನ ಯಾಕೆ ಶಿಸ್ತಿಗೆ ಒಳಪಡಿಸ್ತಾನೆ ಎಂಬುದಾಗಿ ಅನೇಕ ಕಾರಣಗಳನ್ನ ನಾವು ನೋಡ್ತಾ ಬಂದೆವು. Hebrews 12 is very clear that it is because of his love for his children. ನಾವು ಇಬ್ರಿಯ ಗ್ರಂಥ 12ನೇ ಅಧ್ಯಾಯದಲ್ಲಿ ನೋಡಿದ ಹಾಗೆ ಅಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ, ಏನಂದ್ರೆ ದೇವರು ತನ್ನ ಮಕ್ಕಳನ್ನ ಪ್ರೀತಿಸುವುದರಿಂದ ಅವರನ್ನ ಶಿಕ್ಷಿಸ್ತಾನೆ. Because he wants us to be partakers in his holiness. ಯಾಕಂದ್ರೆ ನಾವು ಆತನ ಪರಿಶುದ್ಧತೆಯಲ್ಲಿ ಪಾಲುಗಾರಿಕೆಯನ್ನ ಹೊಂದುವವರಾಗಿರಬೇಕೆಂಬುದು ಆತನ ಆಶೆ. We also saw that church is the only light in this dark world. ಅನಂತರ ನಾವು ನೋಡಿದ್ದೇನೆಂದ್ರೆ ಸಭೆ ಈ ಕತ್ತಲೆಯ ಲೋಕದಲ್ಲಿ ಸಭೆ ಮಾತ್ರ ಬೆಳಕಾಗಿದೆ ಎಂಬುದಾಗಿ. We looked at different areas for which discipline is needed in the local church. ಸ್ಥಳೀಯ The testimony of the local church. ನಾವು ಮೊದಲನೇದಾಗಿ ನೋಡ್ತಾ ಬಂದದ್ದೇನೆಂದ್ರೆ ಸುಳ್ಳು ಬೋಧನೆ ಅನ್ನುವಂಥದ್ದು ಅದು ಉಳಿಯೋಪಾದಿಯಲ್ಲಿ ಇಡೀ ಸಭೆಯನ್ನ ಹಾಳುಗೆಡುವುದರಿಂದ ಸ್ಥಳೀಯ ಸಭೆಯಲ್ಲಿ ಅದರ ಕುರಿತು ಶಿಸ್ತಿರಬೇಕು. New Testament warns us, like there were false prophets in the Old Testament, there will be false teachers in the New Testament. ನಾವು ನೋಡ್ತಾ ಬಂದದ್ದೇನೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಸುಳ್ಳು ಪ್ರವಾದಿಗಳಿರುವ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಸಭೆಯ ಮಧ್ಯದಲ್ಲಿ ಸುಳ್ಳು ಬೋಧಕರಿರುತ್ತಾರೆ. And it is a great danger. So that is the first thing where the purity is kept in the church by warning, by avoiding false teaching. ಅದು ಬಹಳ ಪ್ರಾಮುಖ್ಯವಾದಂತ ಅವಶ್ಯಕವಾದಂತ ಸಂಗತಿ. ಯಾಕಂದ್ರೆ ಸಭೆಯಲ್ಲಿ ಆ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕಾದ್ರೆ ಅದನ್ನ ನಮಗೆ ಎಚ್ಚರಿಕೆಯಾಗಿ ಕೊಡಲ್ಪಟ್ಟಿದ್ದು, ಸುಳ್ಳು ಬೋಧನೆಯನ್ನ ಸಭೆಯಲ್ಲಿ ಎಂದಿಗೂ ಕೂಡ ನಾವು ಅವಕಾಶ ಕೊಡಬಾರದು. Last week I mentioned brethren assemblies are normally very careful about guarding the Lord's Supper table, but I was telling that you can never completely guard the Lord's Supper. That is individual decision to examine ourselves. But who is teaching the word in the assembly, the pulpit guarding is more important. ನಾವು ನೋಡ್ತಾ ಬಂದು ನಮ್ಮ ಬ್ರದರನ್ ಸಭೆಗಳಲ್ಲಿ ವಿಶೇಷವಾಗಿ ನಾವು ಕರ್ತನ ಭೋಜನಕ್ಕೆ ನಾವು ಬಹಳ ಎಚ್ಚರಿಕೆ ವಹಿಸುವಂತವರಾಗಿ ಅದನ್ನ ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನ ಮಾಡುತ್ತೇವೆ. ಆದ್ರೆ ಎಂದಿಗೂ ಕೂಡ ನಾವು ಕರ್ತನ ಭೋಜವನ್ನ ಕಾಪಾಡಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ
ಅದರಲ್ಲಿ ಪಾಲುಗಾರಿಕೆ ಹೊಂದುವಂತ ಪ್ರತಿಯೊಬ್ಬನು ತನ್ನನ್ನೇ ತಾನು ಪರೀಕ್ಷಿಸಿಕೊಂಡು ಅದರಲ್ಲಿ ಪಾಲನ್ನ ಹೊಂದುವಂತನಾಗಿರ್ಬೇಕು. ಅದರ ಬದಲು ನಾವು ವೇದಿಕೆಯಲ್ಲಿ ದೇವರ ವಾಕ್ಯವನ್ನ ಹಂಚುವಂತ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂತವರಾಗಿರ್ಬೇಕು. Secondly, we saw about the discipline in connection with immoral life. ಎರಡನೇದಾಗಿ ಶಿಸ್ತನ್ನ ನೋಡಿದ್ದು ನಾವು ನಮ್ಮ ಜೀವಿತಗಳಲ್ಲಿರುವಂತಹ ಅನೈತಿಕವಾದಂತಹ ಜೀವಿತ. The best chapter we looked at 1 Corinthians chapter 5. ಅದರಲ್ಲಿ ನಾವು ನೋಡಿದ್ದೇನೆಂದ್ರೆ ಬಹಳ ಪ್ರಾಮುಖ್ಯವಾದಂತ ಮತ್ತು ಉತ್ತಮವಾದಂತಹ ವಾಕ್ಯ ಭಾಗ 1 ಕೊರಿಂಥ 5ನೇ ಅಧ್ಯಾಯ. There were immorality in Corinthian church, but the leaders were not doing anything. ಆ ಕೊರಿಂಥ ಸಭೆಯಲ್ಲಿ ಅನೈತಿಕತೆ ಇತ್ತು, ಆದ್ರೆ ಆ ಸಭೆಯ ನಾಯಕರುಗಳು ಅದರ ಕುರಿತು ಏನು ಶಿಸ್ತನ್ನ ಮಾಡುತ್ತಿರಲಿಲ್ಲ. Instead of mourning, instead of crying and weeping, they were glorying in all the other external gifts that they have. ಅವರನ್ನು ಎಚ್ಚರಿಸುವಂತಹ ಬದಲು ಅದಕ್ಕಾಗಿ ಕಣ್ಣೀರಿಡುವಂತಹ ಬದಲು ಅವರು ಆ ವಿಷಯದಲ್ಲಿ ಎಚ್ಚರಿಕೆ ಪಡುವಂತವರಾಗಿ ಅದೇ ರೀತಿಯಾಗಿ ಅವರನ್ನು ಎಚ್ಚರಿಸದೆ ಅವರು ಜೀವಿಸ್ತಾ ಇದ್ದರು. They were glorying in the spiritual gifts that they have. 1 minute, brother. Darshan. My voice in a low. Brother, can you repeat? Yes, they were glorying in all the spiritual gifts they had. ಅವರು ಅವರಿಗಿದ್ದಂತ ಎಲ್ಲಾ ಆತ್ಮನ ವರಗಳಲ್ಲಿ ಅವರು ಬಹಳ ಹೆಚ್ಚಳ ಪಡ್ತಾ ಇದ್ರು. The brothers and sisters, there is spiritual gifts and then there is the fruit of the spirit. ಸಹೋದರ ಸಹೋದರಿಯರೇ, ಆತ್ಮನ ಆತ್ಮಿಕ ವರಗಳು ಉಂಟು, ಅನಂತರ ಆತ್ಮನ ಫಲಗಳು ಉಂಟು. In God's sight, the fruit of the spirit is more important because that is Christ likeness than spiritual gifts. ದೇವರ ದೃಷ್ಟಿಯಲ್ಲಿ ಆತ್ಮನಿಂದ ಬರುವಂತ ಫಲಗಳು ಅದು ಬಹಳ ಪ್ರಾಮುಖ್ಯವಾದಂತದ್ದಾಗಿದೆ. ಯಾಕಂದ್ರೆ ಅದು ಕ್ರಿಸ್ತನ ಗುಣವನ್ನ ಪ್ರಕಟಪಡಿಸುವಂತದ್ದಾಗಿದೆ. ಆತ್ಮನ ವರಗಳಿಗಿಂತ ಅದು ಬಹಳ ಪ್ರಾಮುಖ್ಯವಾದದ್ದು. So Paul had to write from a distance and ask them to take action against the person who refused to repent and continue in moral sin. ಆನಂತರ ಪೌಲನು ಆದ್ರಿಂದಲೇ ದೂರದಲ್ಲಿ ಇದ್ದಂತವನಾಗಿದ್ದಾಗಿ ಕೂಡ ಅವರಿಗೆ ಆತನು ಹೇಳುವುದೇನೆಂದ್ರೆ, ಎಚ್ಚರಿಸುವುದೇನೆಂದ್ರೆ, ಆ ರೀತಿ ತಮ್ಮ ತಪ್ಪನ್ನ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡದೆ ಇರುವಂತವರನ್ನ ಅವರು ಬಹಳ ವಿಶೇಷವಾಗಿ ಶಿಸ್ತಿಗೆ ಒಳಪಡಿಸಬೇಕು, ಸಭೆಯಿಂದ ತೆಗೆದು ಹಾಕಬೇಕು. And Bible also talks thirdly about correcting those who cause divisions in the local assembly. ಮೂರನೇ ಸಂಗತಿ ನಾವು ನೋಡುವುದಕ್ಕಿರುವುದು ಏನೆಂದಾಗಿ ನೋಡುವಾಗ, ಸತ್ಯವೇದ ಸಭೆಯಲ್ಲಿ ಒಡಕನ್ನ ತರುವಂತವರ ವಿಷಯದಲ್ಲಿಯೂ ಕೂಡ ಅವರನ್ನ ಸರಿಪಡಿಸುವಂತದ್ದು, ಶಿಸ್ತುಪಡಿಸುವಂತ ವಿಷಯದಲ್ಲಿ ಹೇಳ್ತದೆ. Please read Romans chapter 16 verse 17. ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಚನವನ್ನ ಓದಿಕೊಳ್ಳೋಣ. ರೋಮಾಪುರ 16:17. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನ ಗುರುತಿಟ್ಟು ಅವರನ್ನ ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ. So correction is not only for false doctrines and immoral life, it is also for people who cause divisions in the local church. Very, very serious matter. ಆದ್ರಿಂದ ಶಿಸ್ತು ಅನ್ನುವಂಥದ್ದು ಅದು ತಪ್ಪು ಬೋಧನೆ ಮಾಡುವಂತವರ ವಿರುದ್ಧ ಮಾತ್ರವಲ್ಲ, ಅನಂತರ ಅನೈತಿಕ ಜೀವಿತ ಇರುವಂತವರಿಗೆ ಮಾತ್ರವಲ್ಲ, ಸಭೆಯಲ್ಲಿ ಒಡಕುಗಳನ್ನ, ಭೇದಗಳನ್ನ ತರುವಂತವರ ವಿಷಯದಲ್ಲಿಯೂ ಕೂಡ ಶಿಸ್ತುಗೆ ಒಳಪಡಿಸಬೇಕು. And this will damage the testimony of the local assembly. ಯಾಕಂದ್ರೆ ಇದು ಸ್ಥಳೀಯ ಸಭೆಯ ಒಂದು ಸಾಕ್ಷಿಯನ್ನ ಕೆಟ್ಟದ್ದು ಮಾಡುವಂತದ್ದಾಗಿರ್ತದೆ ಅಥವಾ ಹಾನಿಗೊಳಿಸುವಂತದ್ದಾಗಿರ್ತದೆ. It will seriously affect our sweet Christian fellowship. ಅದು ಬಹಳ ಗಂಭೀರವಾಗಿ ನಮ್ಮ ಮಧುರವಾದಂತ ಅನ್ಯೋನ್ಯತೆಯ ಮೇಲೆ ಪರಿಣಾಮವನ್ನ ಬೀರುತ್ತದೆ. We looked at last week 3 important things when we publicly correct somebody. ನಾವು ಬಹಿರಂಗವಾಗಿ ಯಾರಾದರನ್ನು ನಾವು ಕ್ರಮಪಡಿಸುವಾಗ
ಮುಖ್ಯವಾದಂತ 3 ಸಂಗತಿಗಳನ್ನ ನೋಡ್ತಾ ಬಂದೆವು. It should be for a significant sin, not any little petty things. ಸಣ್ಣ ಸಣ್ಣ ತಪ್ಪುಗಳಿಗಾಗಿ ಪಾಪಗಳಿಗಾಗಿ ಅಲ್ಲ, ಆದ್ರೆ ಒಂದು ದೊಡ್ಡದಾದಂತಹ ಬಹಿರಂಗವಾದಂತ ಪಾಪಕ್ಕಾಗಿ ನಾವು ಶಿಸ್ತುಗೆ ಒಳಪಡಿಸಬೇಕು. A believer who claims to be a child of God is living and acting as if he is not a believer. ಒಬ್ಬ ವಿಶ್ವಾಸಿ ಅವನು ದೇವರ ಮಗನಾಗಿದ್ದೇನೆ ಮಗಳಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು ಆ ವಿಶ್ವಾಸಿಯ ರೀತಿಯಲ್ಲಿ ಜೀವಿಸುವಂತವನಾಗಿದ್ದರೆ, No, he is living as an unbeliever in a sin. ಅದೇನೆ, ಅವನು ಅವಿಶ್ವಾಸಿಯಾಗಿ ಅಂತ ಸಭೆಯಲ್ಲಿ ಜೀವಿಸ್ತಾ ಇರುವಾಗ. Secondly, it should be an outward sin. You cannot see the sins of the heart, something very visible and serious. That is the area correction need to be done. ಎರಡನೇದಾಗಿ ನಾವು ಎಲ್ಲಿ ಶಿಸ್ತಿಗೆ ಒಳಪಡಿಸಬೇಕೆಂಬುದಾಗಿ ನೋಡ್ತಾ ಬರುವಾಗ ನೋಡಿದ್ದೇನೆಂದ್ರೆ, ಅವರು ಮಾಡಿದಂತ ತಪ್ಪುಗಳು ಅದು ಬಹಿರಂಗವಾಗಿ ಹೊರಗೆ ಕಂಡು ಬರುವಾಗ ಅಂತವರನ್ನು ಕೂಡ ಶಿಸ್ತಿಗೆ ಒಳಪಡಿಸಬೇಕು. Thirdly, only because that person is unrepentant. ಮೂರನೇದಾಗಿ ನೋಡಿದ್ದೇನೆಂದ್ರೆ, ಆ ವ್ಯಕ್ತಿ ಅಥವಾ ಆ ವಿಶ್ವಾಸಿ ಆತನ ಎಂದೂ ಅದಕ್ಕೆ ಮಾನಸಾಂತರ ಪಡದೆ ಹೋದ್ರೆ, ಪಶ್ಚಾತ್ತಾಪ ಪಡದೆ ಹೋದ್ರೆ ನಾವು ಅವನಿಗೆ ಶಿಸ್ತಿಗೆ ಒಳಪಡಿಸುವಂತವರಾಗಿರಬೇಕು. We are all people who fail at many times, as James says in chapter 3. We all offend in many things. ನಾವು James chapter 3. 1 minute, ದರ್ಶ 1 minute. ಕೇಳ್ತಾ ಇದೆ ಬ್ರದರ್, we can hear you. ಬರೀ ಕಾಲ್ ಬರ್ತಾ ಇದೆ. Brother, please repeat, brother. Yeah, as James tells in chapter 3, we all offend, we all fail in many things. ಯಾಕೋಬನು ತನ್ನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ ನಾವೆಲ್ಲರೂ ಕೂಡ ತಪ್ಪು ಮಾಡುವಂತವರಾಗಿದ್ದೇವೆ ಮತ್ತು ಸೋಲುವಂತವರಾಗಿದ್ದೇವೆ. So church discipline doesn't mean that we are all looking for the little petty things in each other and trying to get them out. That is not the meaning. ಆದ್ರೆ ಸಭಾ ಶಿಸ್ತು ಎಂಬುದಾಗಿ ನೋಡುವಾಗ ನಾವು ಎಲ್ಲರನ್ನ ನೋಡಿ ಅವರಲ್ಲಿರುವಂತಹ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಎಕ್ಕಿ ಅದಕ್ಕಾಗಿ ಶಿಸ್ತಿಗೆ ಒಳಪಡಿಸಿ ಮಾಡುವಂತಹ ಸಂಗತಿ ಅಲ್ಲ. Church discipline is mainly for something that seriously affect the testimony of the assembly, and our purpose is to gain that brother, to win that brother or sister. That is the main purpose. ಸಭಾ ಶಿಸ್ತು ಎಂಬುದಾಗಿ ನೋಡುವಾಗ ವಿಶೇಷವಾಗಿ ಆತರ ತಪ್ಪು ಮಾಡುವಾಗ ಅದು ಸಭೆಗೆ ಕೆಡಕು ಉಂಟು ಮಾಡುವಂತದ್ದಾಗಿದ್ದರೆ ಅಂತವರಿಗೆ ನಾವು ಶಿಸ್ತಿಗೆ ಒಳಪಡಿಸಬೇಕು. ಆದ್ರೆ ನಾವು ಶಿಸ್ತಿಗೆ ಒಳಪಡಿಸುವಾಗ ಆ ಒಬ್ಬ ಸಹೋದರ ಸಹೋದರಿಯನ್ನ ನಾವು ನಮ್ಮಲ್ಲೇ ಉಳಿಸಿಕೊಳ್ಳುವ ಹಾಗೆ ನಾವು ಶಿಸ್ತಿಗೆ ಒಳಪಡಿಸಬೇಕು. Church discipline is actually a rescue operation. ನಾವು ಆ ಸಭಾ ಶಿಸ್ತಿಗೆ ಒಳಪಡಿಸುವಂತದ್ದು ಒಬ್ಬರನ್ನ ಸಂರಕ್ಷಿಸಿ ಕಾಪಾಡುವಂತ ಒಂದು ಕಾರ್ಯವಾಗಿದೆ. And very important, last week we saw that first discipline is self-discipline, as we read in 1 Corinthians 11. ನಾವು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಓದ್ತಾ ಬಂದ ಹಾಗೆ ಕಳೆದ ವಾರ ನೋಡಿದ ಹಾಗೆ ಬಹಳ ಪ್ರಾಮುಖ್ಯವಾದಂತ ಒಂದು ಶಿಸ್ತು ಏನು ಎಂಬುದಾಗಿ ಹೇಳುವಾಗ ನಾವು ಶಿಸ್ತಿಗೆ ಒಳಪಡುವ ಮೊದಲು ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ನಾವು ಕ್ರಮಪಡಿಸಿಕೊಳ್ಳಬೇಕು. If we all can do that, we will have very little problem in our assembly. ಪ್ರತಿಯೊಬ್ಬರು ನಾವು ಆ ಸಂಗತಿಗಳನ್ನ ಮಾಡಿಕೊಳ್ಳುವುದಾದ್ರೆ ನಮ್ಮ ಸಭೆಗಳಲ್ಲಿ ತೊಂದರೆಗಳು ಬಹಳ ಕಡಿಮೆ ಆಗುತ್ತದೆ. Then according to Jesus' instruction in Matthew 18, then it will be mutual correction, mutual edifying. ನಾವು ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿಕೊಟ್ಟ ಹಾಗೆ ನಾವು ಒಬ್ಬರ ಮಧ್ಯದಲ್ಲಿ ಒಬ್ಬರು ಕ್ರಮಪಡಿಸಿಕೊಳ್ಳುವಂತದ್ದು. The Bible says, if your brother sin against you, go to him, show him his fault. ಸತ್ಯವೇದ ಹೇಳ್ತದೆ, ಒಬ್ಬ ಸಹೋದರನು ನಿನ್ನ ವಿರುದ್ಧ ತಪ್ಪು ಮಾಡಿದರೆ ನೀನು ಅವನ ಬಳಿಗೆ ಹೋಗು, ಅವನ ತಪ್ಪನ್ನ ಅವನಿಗೆ ತಿಳಿಸಿಕೊಡು. Normally, instead of going to him or her, we go to other people and gossip. ನಾವು ಸಾಮಾನ್ಯವಾಗಿ ಆ ವಿಶ್ವಾಸಿಯ ಬಳಿಗೆ ಹೋಗಿ ಅವನಲ್ಲಿ ಆ ತಪ್ಪನ್ನ ತಿಳಿಸಿ ತಿದ್ದುವ ಬದಲು ನಾವು ಬೇರೆ ವಿಶ್ವಾಸಿಗಳ ಬಳಿಗೆ ಹೋಗಿ ಅದನ್ನೆಲ್ಲ ಬಹಿರಂಗ ಪಡಿಸುವಂತವರಾಗಿರ್ತೇವೆ, ಒಬ್ಬರಿಗೊಬ್ಬರು ಹೇಳುವಂತವರಾಗಿರ್ತೇವೆ.
And then the problem become bigger. ಅವಾಗ ಏನಾಗ್ತದೆ ಅಂದ್ರೆ ಆ ತೊಂದರೆ ಇನ್ನೂ ಕಠಿಣವಾಗ್ತದೆ, Then ದೊಡ್ಡದಾಗ್ತದೆ. Jesus, then Jesus said, if that brother is not repenting, then you take 2 or 3 experienced or mature believers and talk to that person. ಆವಾಗ ಯೇಸು ಕ್ರಿಸ್ತನ ಹೇಳೋದೇನಂದ್ರೆ, ಒಂದು ವೇಳೆ ಆ ರೀತಿ ಅವನು ಪಶ್ಚಾತ್ತಾಪ ಪಡದೆ ಹೋದರೆ ನಿಮ್ಮೊಳಗಿರುವಂತ ಪರಿಪಕ್ವತೆ ಹೊಂದಿರುವಂತ 2-3 ಸಹೋದರನ ಜೊತೆಗೆ ಕರೆದುಕೊಂಡು ಹೋಗಿ ಅವರ ಬಳಿಯಲ್ಲಿ ಮಾತಾಡ್ರಿ. If that is also not working, then only you tell it to the church. ಒಂದು ವೇಳೆ ಅದು ಕೂಡ ಕಾರ್ಯ ಮಾಡದೆ ಹೋದ್ರೆ, ಅವನು ಪಶ್ಚಾತ್ತಾಪ ಪಡದೆ ಹೋದ್ರೆ ಆ ವಿಷಯವನ್ನ ಸಭೆಗೆ ತಿಳಿಸ್ರಿ. Brothers and sisters, all this depends on shepherding elders in the assembly. ಪ್ರಿಯ ಸಹೋದರ ಸಹೋದರಿಯರೇ, ಇವೆಲ್ಲವೂ ಕೂಡ ಯಾವುದರ ಮೇಲೆ ಅವಲಂಬಿತವಾಗಿದೆ ಎಂಬುದಾಗಿ ನೋಡುವಾಗ, ಸಭೆಯಲ್ಲಿ ಕುರುಬರಾಗಿ ನಮ್ಮನ್ನ ನೋಡಿಕೊಳ್ಳುವಂತವರ ಮೇಲೆ, ನಾಯಕರ ಮೇಲೆ ಅವಲಂಬಿತವಾಗಿದೆ. We know about the Lord Jesus Christ, mentioned about the shepherd. When one sheep went away, he left the 99 and went and sought after the one, brought him back with great joy. That should be our attitude. ನಾವು ನೋಡ್ತಾ ಬಂದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನು ಹೇಳಿದ ಹಾಗೆ, ಒಬ್ಬ ಕುರುಬನು ತನ್ನಲ್ಲಿದ್ದಂತ 100 ಕುರಿಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಳ್ಳುವಾಗ 99 ಕುರಿಯನ್ನ ಆತನು ಅಲ್ಲೇ ಬಿಟ್ಟು ಒಂದು ಕುರಿಯನ್ನ ಹುಡುಕುವುದಕ್ಕಾಗಿ ಹೋದಂತ ರೀತಿಯಲ್ಲಿ, ಅನಂತರ ಒಂದು ಕುರಿ ಸಿಕ್ಕಿದ ನಂತರ ಎಷ್ಟು ಸಂತೋಷವುಳ್ಳವನಾಗಿ ಹಬ್ಬವನ್ನ ಆಚರಿಸ್ತಾನೆ, ಆ ರೀತಿಯಲ್ಲಿಯೇ ನಾವು ಶಿಸ್ತಿಗೆ ಒಳಪಡಿಸುವಂತ ವಿಷಯದಲ್ಲಿ ಮನೋಭಾವ ಇರಬೇಕು. Church discipline doesn't mean that it is all negative. It doesn't mean that. ಸಭಾ ಶಿಸ್ತು ಅನ್ನುವಂಥದ್ದು ಒಂದು ನಕಾರಾತ್ಮಕವಾದಂತದ್ದಾಗಿ ಅರ್ಥವುಳ್ಳದ್ದಾಗಿದೆ ಎಂಬುದಾಗಲ್ಲ. It includes much more than removing somebody finally from the church. It includes regular shaping, teaching, exhorting, correcting. Lot of steps are involved in church discipline. ಸಭಾ ಶಿಸ್ತಿನಲ್ಲಿ ಅನೇಕ ಕಾರ್ಯಗಳು ಒಳಗೊಂಡುಂಟು. ಅವರಿಗೆ ಬೋಧಿಸಬೇಕು, ಅವರನ್ನ ಕ್ರಮಪಡಿಸಬೇಕು, ಅವರನ್ನ ಸರಿಯಾದ ರೀತಿಯಲ್ಲಿ ನಡೆಸುವಂತವರಾಗಿರಬೇಕು, ಸರಿಯಾಗಿ ಮಾರ್ಗದರ್ಶನವನ್ನ ಕೊಡುವಂತವರಾಗಿರಬೇಕು. ಆ ರೀತಿಯಲ್ಲಿ ಶಿಸ್ತು ಅನ್ನುವಂಥದ್ದು ಅನೇಕ ಸಂಗತಿಗಳಿಂದ, ಸತ್ಯತೆಗಳಿಂದ ಕೂಡಿದ್ದಾಗಿದೆ. When we talk about discipline, it is part of the greater role of discipling believers. ಶಿಸ್ತು ಎಂಬುದಾಗಿ ಮಾತಾಡುವಾಗ ನಾವು ಅದರ ಕುರಿತು ತಿಳ್ಕೊಳ್ಳಬೇಕಾದ ಏನಂದ್ರೆ, ಶಿಷ್ಯತ್ವದಲ್ಲಿ ಇರುವಂತವರಿಗೆ ಕೊಡಲ್ಪಟ್ಟಿರುವಂತ ಒಂದು ದೊಡ್ಡ ಒಂದು ಕ್ರಿಯೆ, ಜವಾಬ್ದಾರಿ. Some people say that Jesus said in Matthew 7:1, judge not, so don't judge anybody. Some people think like that. ಕೆಲವರು ಈ ರೀತಿ ಯೋಚಿಸ್ತಾರೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಿದ ಹಾಗೆ, ಬೇರೆಯವರನ್ನ ತೀರ್ಪು ಮಾಡಬೇಡಿರಿ ಎಂಬುದಾಗಿ ವಾಕ್ಯವನ್ನ ಆಧಾರ ಮಾಡಿಕೊಂಡು, ಆದ್ರಿಂದ ನೀವು ಯಾರ ಮೇಲೆಯೂ ತೀರ್ಪು ಮಾಡಬೇಡ್ರಿ ಎಂಬುದಾಗಿ ಹೇಳುವಂತವರಾಗಿರ್ತಾರೆ. It is a misunderstood passage. ಅದು ಆ ವಾಕ್ಯ ಭಾಗವನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. If you read the same chapter, in the same chapter, Jesus mentioned about be careful of swine and a few animals. He said, be careful, don't throw your holy things before God or swine. Verse 6. 7ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯ 6ನೇ ವರ್ಷದಲ್ಲಿ ಕೆಳಗಡೆ ಅದೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮುಂದೆ ಹೇಳ್ತಾನೆ, ನೀವು ಆತನ ಕೆಲವು ಪ್ರಾಣಿಗಳನ್ನ ಸೂಚಿಸುವಂತವನಾಗಿ ಹಂದಿಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ರಿ, ಅದರ ಮುಂದೆ ಯಾವುದೇ ಮುತ್ತುಗಳನ್ನ ಚೆಲ್ಲಬೇಡ್ರಿ ಎಂಬುದಾಗಿ, ಎಸೆಯಬೇಡ್ರಿ ಎಂಬುದಾಗಿ ಆತನ ಹೇಳ್ತಾನೆ. So there is a discerning and judgment involved to know who is a swine, who is a dog. ಆದ್ರಿಂದ ನಾವು ಸಭೆಗಳಲ್ಲಿರುವಾಗ ಯಾರು ನಾಯಿಯ ರೀತಿಯಲ್ಲಿದ್ದಾರೆ, ಯಾರು ಹಂದಿಗಳ ಮಾದರಿಯಲ್ಲಿದ್ದಾರೆ ಎಂಬುದಾಗಿ ನಾವು ತೀರ್ಮಾನ ಮಾಡುವಂತವರಾಗಿರಬೇಕು. So without judging, you cannot do those things. ಆದ್ರಿಂದ ಆ ವಿಷಯದಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಳದೆ ಆ ಶಿಸ್ತನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. He said in verse 15, be aware of false prophets. ಅನಂತರ ಆತನು ಅದೇ ಮತ್ತಾಯ 7:15 ಹೇಳ್ತಾನೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. So judge not is not a blanket statement that means never judge anybody. That's not what it means. ಆದ್ರಿಂದ ತೀರ್ಪು ಮಾಡಬೇಡ್ರಿ ಎಂಬುದಾಗಿರುವಂತ ಆ ವಾಕ್ಯ
ನಮ್ಗೆ ಪರಿಪೂರ್ಣವಾದಂತ ಸ್ವಾತಂತ್ರ್ಯವನ್ನ ಕೊಟ್ಟಂತದ್ದಾಗಿ ಯಾರಿಗೂ ತೀರ್ಪು ಮಾಡಬಾರದು, ಎಲ್ಲಿಯೂ ತೀರ್ಪು ಮಾಡಬಾರದು ಎಂಬುದಾಗಿ ಅರ್ಥೈಸುವುದಿಲ್ಲ. In John 7:24, Jesus himself said, "Do righteous judgment, not according to the appearance." ನಾವು ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 24ನೇ ವರ್ಷದಲ್ಲಿ ನೋಡುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. ಆತನು ಹೇಳಿರುವುದೇನೆಂದ್ರೆ, ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡ್ರಿ, ನ್ಯಾಯವಾದ ತೀರ್ಪನ್ನ ಮಾಡ್ರಿ ಎಂಬುದಾಗಿ. So see, judge not and judge, both are the teachings in the word of God. ಇಲ್ಲಿ ನಾವು ನೋಡ್ತೇವೆ ಎರಡು ಬೋಧನೆಯೂ ಕೂಡ ಉಂಟು. ತೀರ್ಪು ಮಾಡಬೇಡ್ರಿ ಎಂಬುದಾಗಿಯೂ ಕೂಡ ಉಂಟು, ತೀರ್ಪು ಮಾಡಿರಿ ಎಂಬುದಾಗಿ ಕೂಡ ಉಂಟು. We cannot see somebody's heart, so we cannot judge the motives of a person very easily. ಕೆಲವರ ಹೃದಯಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅಂತ ಮನುಷ್ಯರ ಉದ್ದೇಶಗಳನ್ನ ನಾವು ಅಷ್ಟು ಸುಲಭವಾಗಿ ಗ್ರಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. But brothers and sisters, church is the highest court for a believer. ಆದ್ರಿಂದ ಸಹೋದರ ಸಹೋದರಿಯರೇ, ಸಭೆ ಅನ್ನುವಂಥದ್ದು ಅತಿ ಉನ್ನತವಾದಂತ ಒಂದು ನ್ಯಾಯಾಲಯವಾಗಿದೆ ಒಬ್ಬ ವಿಶ್ವಾಸಿಗೆ. For a believer, the final place to settle all his problem is in the church house of God. ಒಬ್ಬ ವಿಶ್ವಾಸಿಗೆ ಕಟ್ಟಕಡೆಯ ಸ್ಥಳ, ತನ್ನ ಎಲ್ಲಾ ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳದಿರುವಂತ ಕಟ್ಟಕಡೆಯ ಸ್ಥಳ ಯಾವುದು ಎಂಬುದಾಗಿ ಹೇಳುವಾಗ ದೇವರ ಮನೆ ಅಂದ್ರೆ ಆತನ ಸಭೆ. As I have many times mentioned, lot of the church discipline will become easier if when a new believer come, how you receive him, what the leaders, elders communicate with that family, how you welcome him, very, very important. ನಾವು ನೋಡ್ತಾ ಬಂದಿದ್ದೇವೆ, ನಾನು ಕಳೆದ ಸಲ ಕೂಡ ಹೇಳ್ತಾ ಬಂದೆ, ಸಭೆಗಳಲ್ಲಿ ಈ ತರವಾದಂತ ಕಠಿಣವಾದಂತ ಸಂಗತಿಗಳು ಕಡಿಮೆ ಮಾಡಿಕೊಳ್ಳುವಂತ ವಿಷಯದಲ್ಲಿ ತೆಗೆದುಕೊಳ್ಳಬೇಕಂತ ಹೆಜ್ಜೆ ಏನಂತ ನೋಡುವಾಗ ಸಭಾ ನಾಯಕರುಗಳು ಆ ಸಭೆಗೆ ಬರುವಂತ ಹೊಸ ವಿಶ್ವಾಸಿಗಳ ವಿಷಯದಲ್ಲಿ ಯಾವ ರೀತಿ ಅವರನ್ನ ಆಹ್ವಾನಿಸ್ತೇವೆ, ಯಾವ ರೀತಿ ಅವರಲ್ಲಿ ವಿಚಾರಗಳನ್ನ ಮಾಡುತ್ತೇವೆ, ವಾಕ್ಯದ ಸಂಗತಿಗಳನ್ನ ತಿಳ್ಕೊಳ್ಳುವಂತವರಾಗಿರುತ್ತೇವೆ. ಈ ಎಲ್ಲಾ ಸಂಗತಿಗಳನ್ನ ನಾವು ಮಾಡುವಾಗ ಸಭೆಯಲ್ಲಿ ಅಂತ ತೊಂದರೆಗಳನ್ನ ಕಮ್ಮಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. Once a person gets in, and it may take some time before you know how dangerous that person can be. So if you rightly do an entrance test, exit will become not necessary. ಯಾಕಂದ್ರೆ ಒಬ್ಬ ವ್ಯಕ್ತಿ ಆ ರೀತಿ ಸಭೆಯೊಳಗೆ ಬಂದ ನಂತರ ಸ್ವಲ್ಪ ಸಮಯವಾದ ನಂತರ ಅವನು ಎಷ್ಟು ಅಪಾಯಕಾರಿಯಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಅವರು ಬರುವಂತ ಸಮಯದಲ್ಲಿಯೇ ಅವರಿಗೆ ಒಂದು ಪ್ರವೇಶ ಪರೀಕ್ಷೆಯನ್ನ ಇಟ್ಟಂತವರಾಗಿ ಅವರ ಕುರಿತು ತಿಳ್ಕೊಂಡು ಅವರನ್ನ ಆಹ್ವಾನಿಸುವುದಾದ್ರೆ ಅವರನ್ನ ಮತ್ತೆ ಆ ಸಭೆಯಿಂದ ಹೊರಗೆ ಹಾಕುವಂತ ಸಂಭವ ಬರುವುದಿಲ್ಲ. Church discipline is for many reasons. ಸಭೆಯ ಶಿಸ್ತು ಅನ್ನುವಂಥದ್ದು ಅನೇಕ ಕಾರಣಗಳಿಗಾಗಿ ಉಂಟು. Because God himself disciplines. ಯಾಕಂದ್ರೆ ದೇವರು ತಾನೇ ಶಿಸ್ತುಗೆ ಒಳಪಡಿಸುತ್ತಾನೆ. And he gave that authority to the church leadership or the church to judge such issues in the church. ಆದ್ರಿಂದ ದೇವರು ಸಭೆಯಲ್ಲಿರುವಂತ ನಾಯಕರಿಗೆ ಮತ್ತು ಸಭೆಗೆ ಅಂತ ವಿಷಯಗಳಲ್ಲಿ ಯಾವ ರೀತಿ ತೀರ್ಪು ಮಾಡಬೇಕು ಎಂಬುವಂತ ಅಧಿಕಾರವನ್ನ ಕೊಟ್ಟಿದ್ದಾನೆ. In Matthew 18, we see that in the statement where 2 or 3 are gathered in my name, there am I in their midst. ನಾವು ಮತ್ತಾಯ ಸುವಾರ್ತೆ 18ನೇ 20ನೇ ವರ್ಷದಲ್ಲಿ ಕೂಡ ನೋಡ್ತಾ ಬಂದ ಹಾಗೆ, ಎಲ್ಲಿ 2-3 ಜನ ನನ್ನ ಹೆಸರಿನಲ್ಲಿ ಸೇರಿರ್ತಾರೋ, ಕೂಡಿ ಬಂದಿರ್ತಾರೋ, ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. Normally we quote that verse to talk about our local assembly gathering. ನಾವು ಸಾಧಾರಣವಾಗಿ ಈ ವಾಕ್ಯವನ್ನ ನಾವು ಸ್ಥಳೀಯ ಸಭೆಯಾಗಿ ಕೂಡಿ ಬರುವಾಗ, ಪ್ರಾರ್ಥನೆಯಲ್ಲಿ ಸೇರಿ ಬರುವಾಗ ಈ ವಾಕ್ಯವನ್ನ ನಾವು ಹೇಳ್ತೇವೆ. But that is when the leaders came together, at least 2 people, when they came together for doing a discipline in the church, that is where the Lord is telling my presence is there. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿರುವಂತ ಈ ವಾಕ್ಯದ ಅರ್ಥ ಏನು ಎಂಬುದಾಗಿ ಹೇಳುವಾಗ, ಈ ಶಿಸ್ತು ಮಾಡುವಂತ ಸಮಯದಲ್ಲಿ ಸಭೆಯಲ್ಲಿ ಒಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಾಗಿ ಸೇರಿ ಬರುವಾಗ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ಹೇಳುವಂತ ಮಾತು.
So it is under his authority the leaders come. So the final authority is the Lord's, and that responsibility is given to the local elders. ಆದ್ರಿಂದ ಆತನ ಅಧಿಕಾರದ ಅಡಿಯಲ್ಲಿ ನಾವು ಸೇರಿ ಬಂದು ಆ ಶಿಸ್ತನ್ನ ಮಾಡುವಾಗ ಆ ಪರಿಪೂರ್ಣವಾದ ಅಧಿಕಾರ ಅದು ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ ಇರುವಂತದ್ದಾಗಿ ಅದು ಸಭೆಯ ಹಿರಿಯರಿಗೆ ಅಥವಾ ಜವಾಬ್ದಾರಿ ಉಳ್ಳ ಸಹೋದರರಿಗೆ ಕೊಡಲ್ಪಟ್ಟಿದೆ. In the church, in the early church, there were many meetings. ಆದಿ ಸಭೆಯಲ್ಲಿ ಅನೇಕ ಕೂಟಗಳು ನಡೆಯುತ್ತಾ ಇದ್ದವು. The remembrance meeting. ದೇವರನ್ನ ಜ್ಞಾಪಕ ಮಾಡಿಕೊಳ್ಳುವಂತ ಕೂಟ. We read that the first day of the week they came together to break bread. ನಾವು ನೋಡ್ತೇವೆ ವಾರದ ಮೊದಲನೇ ದಿವಸದಲ್ಲಿ ಅವರು ರೊಟ್ಟಿ ಮುರಿಯುವುದಕ್ಕಾಗಿ ಸೇರಿ ಬಂದರು ಎಂಬುದಾಗಿ. There were prayer gathering. ಅನಂತರ ಪ್ರಾರ್ಥನೆಗಾಗಿ ಕೂಡಿ ಬಂದರು. Study meeting. ಅನಂತರ ಸತ್ಯವೇದ ಅಧ್ಯಯನಕ್ಕಾಗಿ ಸೇರಿ ಬಂದರು. There were missionary meeting. They gathered to send the workers out. ಅನಂತರ ಸೇವಕರುಗಳನ್ನ ಹೊರಗಡೆ ಸೇವೆಗೆ ಕಳಿಸುವಂತ ಸಮಯದಲ್ಲಿ ಕೂಡಿಕೊಂಡು ಬಂದು ಸೇರಿಕೊಂಡರು. And then when the missionaries came back, they gathered the church together. There were such meetings also. ಅನಂತರ ಒಂದು ವೇಳೆ ಆ ಸೇವೆಗೆ ಹೋದಂತವರು ವಾಪಸ್ಸು ಬರುವಾಗ ಮತ್ತೆ ಎಲ್ಲಾ ಸಭೆಯವರು ಸೇರಿಕೊಂಡು ಕೂಟವನ್ನ ಮಾಡ್ತಾ ಇದ್ದರು. And there was also discipline meeting like we read in Matthew 18. ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಓದುವ ಹಾಗೆ ಶಿಸ್ತಿಗೆ ಒಳಪಡಿಸುವಂತ ಸಮಯದಲ್ಲಿಯೂ ಕೂಡ ಕೂಡಿ ಬರುತ್ತಾ ಇದ್ದರು. So the Lord expects his church to discipline the erring, unrepentant believers. ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮಿಂದ ಅಥವಾ ಸಭೆಯಿಂದ ಅಪೇಕ್ಷಿಸುವುದೇನೆಂದ್ರೆ ತಪ್ಪು ಮಾಡುವಂತ ಮತ್ತು ಪಶ್ಚಾತ್ತಾಪ ಪಡದಂತ ವಿಶ್ವಾಸಿಗಳನ್ನ ಶಿಸ್ತಿಗೆ ಒಳಪಡಿಸಬೇಕು ಎಂಬುದಾಗಿ. The Lord will not immediately judge. He wants the church to judge. If we fail to do only, he will get involved. ಕರ್ತನಾದ ಅಥವಾ ದೇವರು ತಕ್ಷಣ ತೀರ್ಪನ್ನ ಮಾಡುವಂತವನಾಗಿರುವುದಿಲ್ಲ. ಮೊದಲು ಸಭೆ ಆತನ ವಿಷಯದಲ್ಲಿ ಅವರ ವಿಷಯದಲ್ಲಿ ತೀರ್ಪನ್ನ ಮಾಡಬೇಕು. ಒಂದು ವೇಳೆ ಆ ತೀರ್ಪಿಗೆ ಅವರು ಒಳಪಡದೆ ಇರುವಾಗ ಅನಂತರ ದೇವರು ಅವನ ಮೇಲೆ ಶಿಕ್ಷೆಯನ್ನ ಅಥವಾ ತೀರ್ಪನ್ನ ಮಾಡುವಂತವನಾಗಿರ್ತಾನೆ. Some of the words we read in the follow, I will just mention the verses. You can read it, study it by yourself. ನಾನು ಕೆಲವು ವಾಕ್ಯ ರೆಫರೆನ್ಸ್ ಗಳನ್ನ ನಿಮ್ಗೆ ಹೇಳ್ತೇನೆ. ಅದನ್ನ ನೀವು ಸ್ವಂತವಾಗಿ ಓದಿಕೊಳ್ಳ್ರಿ, ಅದನ್ನ ಮತ್ತು ಅಧ್ಯಯನ ಮಾಡ್ರಿ. 1 Corinthians 5:13. ಮೊದಲನೇ ಕೊರಿಂಥ 5:13. 2 Thessalonians 3:14. ಎರಡನೇ ಥೆಸಲೋನಿಕ 3:14. 2 Thessalonians 3:6. ಎರಡನೇ ಥೆಸಲೋನಿಕ 3ನೇ ಅಧ್ಯಾಯ 6ನೇ ವಚನ. 1 Corinthians 5:11. ಮೊದಲನೇ ಕೊರಿಂಥ 5ನೇ ಅಧ್ಯಾಯ 11ನೇ ವಚನ. 2 John verse 10. ಎರಡನೇ ಯೋಹಾನನ ಬರೆದ ಪತ್ರಿಕೆ 10ನೇ ವಚನ. Some of the verses used here are very strong. ಇಲ್ಲಿ ಉಪಯೋಗಿಸಲ್ಪಟ್ಟಂತ ಕೆಲವು ಪದಗಳು ಬಹಳ ಕಠಿಣವಾಗಿದೆ. Put that person out of your fellowship. ಅಲ್ಲಿ ಹೇಳಲ್ಪಡುತ್ತದೆ ಹೇಗೆಂದ್ರೆ ನಿಮ್ಮ ಅನ್ಯೋನ್ಯತೆಯಿಂದ ಆ ಮನುಷ್ಯನನ್ನ ಹೊರಗೆ ಹಾಕಿರಿ ಎಂಬುದಾಗಿ. Don't associate with him. ಅವನೊಟ್ಟಿಗೆ ನೀವು ಯಾವ ಭಾಗವನ್ನ ತೆಗೆದುಕೊಳ್ಳಬೇಡ್ರಿ. Keep away from him. ಅವನಿಂದ ದೂರವಾಗಿರ್ರಿ. Don't even eat with him. ಅವನೊಟ್ಟಿಗೆ ಊಟವನ್ನು ಕೂಡ ಮಾಡಬೇಡ್ರಿ. Don't even give him a Christian greeting. ಅವನಿಗೆ ಕ್ರಿಸ್ತಿಯ ವಂದನೆಗಳನ್ನು ಕೂಡ ಸಲ್ಲಿಸಬೇಡ್ರಿ. Don't receive such people into your home. ನಿಮ್ಮ ಮನೆಗಳಿಗೆ ಅಂತ ಮನುಷ್ಯರನ್ನ ಬರಮಾಡಿಕೊಳ್ಳಬೇಡ್ರಿ. These are strong statements. ಆ ರೀತಿಯಲ್ಲಿ ಪ್ರಿಯರೇ, ಇವೆಲ್ಲವೂ ಕೂಡ ಬಹಳ ಒಂದು ಕಠಿಣವಾದಂತ ವಾಕ್ಯಗಳು, ಮಾತುಗಳು. Though most of this is Paul's writing or John's writing, it is actually the teaching of the Lord and the teaching of the Word of God. ಒಂದು ವೇಳೆ ಇದನ್ನ ಹೆಚ್ಚಾಗಿ ಪೌಲನು ಅಥವಾ ಯೋಹಾನನು ಬರೆದಿದ್ದಾಗಿಯೂ ಕೂಡ ಅದು ದೇವರು ಕರ್ತನು ಮಾಡುವಂತ ಬೋಧನೆಯಾಗಿದೆ, ಹಾಗೂ ಕರ್ತನಾದ ಯೇಸು ಕ್ರಿಸ್ತನು ಮಾಡುವಂತ ಬೋಧನೆಯಾಗಿದೆ. ವಾಕ್ಯದ ಬೋಧನೆ.
when we talk about church discipline, be careful. We are not doing this to do any personal revenge or vindication. Very careful. Elders should not do this because they don't like somebody. They have a petty problem with a person. It is not for vindicating or moiti risodu. Individual settling score is not church discipline. ಆದ್ರಿಂದ ಈ ರೀತಿ ಶಿಸ್ತಿಗೆ ಒಳಪಡಿಸುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರುವಂತವರಾಗಿರಬೇಕು. ಯಾಕಂದ್ರೆ ಆ ರೀತಿ ನಾವು ಮಾಡುವಾಗ ಯಾರೊಬ್ಬರ ಮೇಲೆ ಒಂದು ಪ್ರತಿಕಾರ ಸಹ ಮಾಡುವಂತ ರೀತಿಯಲ್ಲಿ ಅಥವಾ ಮುಯ್ಯಿ ತೀರಿಸುವಂತ ರೀತಿಯಲ್ಲಿ ಅಥವಾ ನಾನು ಮಾಡುತ್ತಿರುವುದೇ ಸರಿ ಎಂಬುದಾಗಿ ತಿಳಿಸಲಿಕ್ಕೆ ಆಗಿ ಆ ರೀತಿಯಾದಂತ ಶಿಸ್ತುಗಳನ್ನ ಮಾಡುವಂತವರಾಗಿರಬಾರದು. When the church finally disciplines and excommunicates a believer, if he is a real believer, we are not talking about excommunicating from the universal church, only from the local church for a time. ನಾವು ಒಂದು ವೇಳೆ ಒಬ್ಬ ವಿಶ್ವಾಸಿಯನ್ನ ಶಿಸ್ತಿಗೆ ಒಳಪಡಿಸಿ ಸಭೆಯಿಂದ ಅವನನ್ನ ಹೊರಗೆ ಹಾಕುವಾಗ ಅವನು ನಿಜವಾದಂತ ಒಳ್ಳೆ ವಿಶ್ವಾಸಿ ಆಗಿದ್ದರೆ ಆ ರೀತಿ ಹೊರಗೆ ಹಾಕುವಂತ ವಿಷಯದಲ್ಲಿ ನಾವು ಸಾರ್ವತ್ರಿಕ ಸಭೆಯಿಂದ ಅವನನ್ನ ಹೊರಗೆ ಹಾಕುತ್ತಾ ಇಲ್ಲ, ಆದ್ರೆ ನಮ್ಮ ಸ್ಥಳೀಯ ಸಭೆಯಿಂದ ಮಾತ್ರ ನಾವು ಆತನನ್ನ ಹೊರಗೆ ಹಾಕುತ್ತಾ ಇದ್ದೇವೆ. If he is a believer, ಆತನ ವಿಶ್ವಾಸಿ ಆಗಿದ್ದಲ್ಲಿ. ಒಳ್ಳೆ ವಿಶ್ವಾಸಿ ಎಂದು ನಾನು ಹೇಳುವುದಿಲ್ಲ, ಒಳ್ಳೆ ವಿಶ್ವಾಸಿ ಆದರೆ ಹಾಕಬೇಕಾಗಿಲ್ಲ ಅಲ್ವಾ? So it is because he is living like an unbeliever, we are not sure whether he is a believer by his action, so finally we are removing him. ಅವನು ಅವಿಶ್ವಾಸಿಯಾಗಿ ಜೀವಿಸ್ತಾ ಇದ್ದ, ಅವನ ಕ್ರಿಯೆಗಳಿಂದ ಅವನು ವಿಶ್ವಾಸಿ ಎಂಬುದಾಗಿ ನಮಗೂ ಕೂಡ ಗೊತ್ತಾಗುವುದಿಲ್ಲ, ಆದ್ರೆ ಕಡೆಯದಾಗಿ ನಾವು ಅವನನ್ನ ಸಭೆಯಿಂದ ತೆಗೆದು ಹಾಕಿದಂತವರಾಗಿದ್ದೇವೆ. So such discipline is first of all for his own safety and good health, spiritual health. ಮೊದಲು ಆ ಶಿಸ್ತು ಅನ್ನುವಂಥದ್ದು ಅವನ ಒಂದು ಸಂರಕ್ಷತೆಗಾಗಿಯೂ ಮತ್ತು ಒಂದು ಆತ್ಮಿಕ ಆರೋಗ್ಯಕ್ಕಾಗಿಯೂ ಮಾಡುವಂತದ್ದಾಗಿದೆ. Many elders are afraid to take corrective step, and that is very dangerous. ಅನೇಕ ಸಭಾ ಹಿರಿಯರು ಆ ರೀತಿ ಕ್ರಮಪಡಿಸುವಂತ ಹೆಜ್ಜೆಗಳನ್ನ ತೆಗೆದುಕೊಳ್ಳುವುದಕ್ಕೆ ಭಯ ಪಡ್ತಾರೆ, ಆದ್ರೆ ಅದು ಬಹಳ ಅಪಾಯಕರವಾದಂತ ಸಂಗತಿ. Discipline is needed in the church for the holiness of the church, as we looked at many times. ನಾವು ಅನೇಕ ಸಲ ನೋಡ್ತಾ ಬಂದಿದ್ದೇವೆ, ಸಭೆಯಲ್ಲಿ ಯಾಕೆ ಶಿಸ್ತು ಬೇಕು ಎಂಬುದಾಗಿ ನೋಡುವಾಗ ಸಭೆಯಲ್ಲಿ ಆ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಲಿಕ್ಕಾಗಿ ಶಿಸ್ತು ಮಾಡಬೇಕು. We are called to be holy because our God is holy. ಯಾಕಂದ್ರೆ ನಮ್ಮ ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಪರಿಶುದ್ಧರಾಗಿರಬೇಕು ಎಂಬುದಾಗಿ ತಿಳಿಸಲ್ಪಟ್ಟಿದೆ. Have you been to any home where the children are not disciplined? Have you visited homes where the children don't obey, they are undisciplined? Have you been into any homes like that? Of course, all our children were not perfect, we were not perfect, but have you gone to some homes where the children are very undisciplined and you feel very bad in that house, don't you? ನಾವು ಯಾವ್ದಾದ್ರು ಮನೆಗೆ ಅಲ್ಲಿ ಮಕ್ಕಳು ಶಿಸ್ತಿನಲ್ಲಿ ಇಲ್ಲದೆ ಇರುವಂತದ್ದು, ಅಶಿಸ್ತಿನಲ್ಲಿ ಇರುವಂತದ್ದು ಅಂತ ಮನೆಗಳಿಗೆ ನಾವು ಯಾವತ್ತಾದ್ರೂ ಹೋಗಿದ್ದೇವೆ. ಎಲ್ಲಾ ಮನೆಯೂ ಕೂಡ ಪರಿಪೂರ್ಣವಾಗಿರುವುದಿಲ್ಲ, ನಮ್ಮ ಮನೆಗಳಲ್ಲೂ ಕೂಡ ನಾವು ಇರುವಾಗ ತಪ್ಪುಗಳು ಅನ್ನೋದು ಇರ್ತಾ ಇತ್ತು. ಆದ್ರೆ ಒಬ್ಬರು ಮನೆಗೆ ಹೋಗುವಾಗ ಅಲ್ಲಿ ತುಂಬಾ ಅಶಿಸ್ತಿನಿಂದ ಕೂಡಿದಂತ ಮಕ್ಕಳ ಮಧ್ಯದಲ್ಲಿ ಹೋಗುವಾಗ ನಮಗೆ ಅದು ಹೇಗೆ ಅನ್ನಿಸುತ್ತದೆ? Have you gone to a restaurant to eat with the children? Have you seen some children how they behave, and it is a nuisance to others who are sitting in the restaurant? ನಾವು ಅನೇಕ ಸಲ ಕೆಲವು ಹೋಟೆಲ್ಗಳಿಗೆ ಊಟ ಮಾಡಲಿಕ್ಕೆ ಅಥವಾ ತಿಂಡಿ ತಿನ್ನಲಿಕ್ಕೆ ಹೋಗುವಾಗ ಅಲ್ಲಿ ನಮ್ಮ ಮಕ್ಕಳು ಆ ರೀತಿ ಅಶಿಸ್ತಿನಿಂದ ಇರುವುದಾದರೆ ಬೇರೆಯವರಿಗೆ ಅದು ಎಷ್ಟು ಒಂದು ತೊಂದರೆಯನ್ನ ಕೊಡುವಂತದ್ದಾಗಿರ್ತದೆ ಅಲ್ವಾ? Sometimes we go in a flight or a train, we see some children very rebellious and it affects the whole passengers, and some passengers even get upset and tell, hey, correct your children, you know. We know that how severe is undisciplined children. Same way, God's children should not be undisciplined. ನಾವು ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಅಥವಾ ರೈಲುಗಳಲ್ಲಿ ಪ್ರಯಾಣ ಮಾಡುವಾಗ ಅನೇಕ ಸಲ ನಾವು ನೋಡ್ತೇವೆ, ಕೆಲವು ಮಕ್ಕಳು ಬಹಳ ಅಶಿಸ್ತಿನಿಂದ ಗಲಾಟೆ ಮಾಡುವಂತದ್ದು ಸಹ ಪ್ರಯಾಣಿಕರಿಗೆ ಅನೇಕ ತೊಂದರೆಗಳನ್ನ ಕೊಡುವಂತದ್ದಾಗಿರ್ತದೆ. ಅಂತ ಪ್ರಯಾಣಿಕರು ಕೂಡ ಅದರಿಂದ
ತಲೆಬಿಸಿ ಮಾಡಿಕೊಂಡಂತವರಾಗಿ ಆ ಮಕ್ಕಳನ್ನ ಸರಿಯಾಗಿ ನೋಡಿಕೊಳ್ಳ್ರಿ ಎಂಬುದಾಗಿ ಅವರ ತಂದೆ ತಾಯಿಗಳಿಗೆ ಗದರಿಸುವಂತದನ್ನು ಕೂಡ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ಆ ಅಶಿಸ್ತಿನಿಂದ ಕೂಡಿದಂತ ಮಕ್ಕಳ ನಿಮಿತ್ತ ಅಷ್ಟು ತೊಂದರೆಗಳು ಕಿರಿಕಿರಿ ನಮಗೆ ಉಂಟಾಗುವುದಾದ್ರೆ, ದೇವರ ಸಭೆಯಲ್ಲಿಯೂ ಕೂಡ ಅಂತ ಅಶಿಸ್ತು ಇರುವುದಾದ್ರೆ ದೇವರಿಗೆ ಅದು ಕಿರಿಕಿರಿಯನ್ನ ಉಂಟು ಮಾಡುವಂತದ್ದಾಗಿರ್ತದೆ. So when Matthew 18, the Lord said, finally tell it to the church. If all the other steps did not work, the finally is tell it to the church. ಕರ್ತನಾದ ಯೇಸು ಕ್ರಿಸ್ತನ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಆತನು ಹೇಳಿದಂತ ಎಲ್ಲಾ ಹೆಜ್ಜೆಗಳು ಒಂದು ವೇಳೆ ಕಾರ್ಯ ಮಾಡದೆ ಹೋದರೆ ಕಡೆಯದಾಗಿ ನೀನು ಆ ವಿಷಯವನ್ನ ಸಭೆಗೆ ತಿಳಿಸು ಎಂಬುದಾಗಿ. We need to be very careful about that statement, tell it to the church. ಆ ಸಭೆಗೆ ತಿಳಿಸು ಅನ್ನುವಂತ ವಾಕ್ಯದ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. When an unrepentant, immoral man or a false teacher or a person who causes division in the church is finally with tears and pain put out from the church, it is not just the elders' decision, it is the whole church's decision. Very, very important truth. ಬಹಳ ಪ್ರಾಮುಖ್ಯವಾದಂತ ಸತ್ಯ ಏನು ಎಂಬುದಾಗಿ ನೋಡುವಾಗ, ಆ ರೀತಿ ಒಬ್ಬ ವಿಶ್ವಾಸಿಯನ್ನ, ಸಹೋದರ ಅಥವಾ ಸಹೋದರಿಯನ್ನ ಶಿಸ್ತಿಗೆ ಒಳಪಡಿಸಿ ಅವನು ಎಂದಿಗೂ ಕೂಡ ಆ ಸಂಗತಿಗಳಿಗಾಗಿ ತಪ್ಪಿಗಳಿಗಾಗಿ ಪಶ್ಚಾತ್ತಾಪದೆ ಪಡದೆ ಇರುವಾಗ, ಅವಾಗ ಸಭೆಯವರು ಅಂತ ವಿಶ್ವಾಸಿಯನ್ನ ಕಣ್ಣೀರಿನಿಂದ ದುಃಖದಿಂದ ಹೊರಗೆ ಹಾಕುವಾಗ, ಆ ರೀತಿ ಹೊರಗೆ ಹಾಕಿದಂತ ಕೆಲಸವನ್ನ ಅದು ಬರೀ ಸಭಾ ಹಿರಿಯರು ಮಾತ್ರ ಮಾಡ್ತಾ ಇಲ್ಲ, ಇಡೀ ಸಭೆ ಒಟ್ಟಾಗಿ ಸೇರಿ ಮಾಡುವಂತದ್ದಾಗಿದೆ. The church elders are the authority under the chief shepherd, the good shepherd, the great shepherd, and what they decide, it is the whole church's decision. ಆದ್ರಿಂದ ಸಭಾ ಹಿರಿಯರುಗಳು, ಸಭಾ ನಾಯಕರುಗಳು, ಒಳ್ಳೆ ಕುರುಬನು, ಮಹಾಕುರುಬನು ಮತ್ತು ಮುಖ್ಯ ಕುರುಬನಾಗಿರುವಂತ ಯೇಸು ಕ್ರಿಸ್ತನ ಅಡಿಯಲ್ಲಿ ಇದ್ದಂತವರಾಗಿ ಆ ಹೊರಗೆ ಹಾಕುವಂತ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ, ಪ್ರಿಯರೇ, ಆ ತೀರ್ಮಾನ ಇಡೀ ಸಭೆ ಒಟ್ಟಾಗಿ ಸೇರಿ ತೀರ್ಮಾನ ತೆಗೆದುಕೊಂಡಂತೆ. This is a problem in many of our assemblies. ಆದ್ರೆ ಈ ನಮ್ಮ ಅನೇಕ ಸಭೆಗಳಲ್ಲಿ ಇದು ಒಂದು ದೊಡ್ಡ ತೊಂದರೆಗಳಾಗಿವೆ. When elders correct a person and put him out of fellowship, ಯಾವಾಗ ಸಭಾ ಹಿರಿಯರು ಒಬ್ಬ ವ್ಯಕ್ತಿಯನ್ನ, ಸಹೋದರನನ್ನ ಸರಿಪಡಿಸಲಿಕ್ಕಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ಅವನ್ನ ಹೊರಗೆ ಹಾಕುತ್ತಾರೋ, he will always find some believers in the church who will have a soft corner towards that person. ಅಂತ ಸಮಯದಲ್ಲಿ ಹೊರಗೆ ಹಾಕಲ್ಪಟ್ಟಂತ ಸಹೋದರ ಅಥವಾ ಸಹೋದರಿ ಸಭೆಯೊಳಗೆ ಇರುವಂತ ಆತನ ಕುರಿತು ಕೆಲವು ಮೃದು ಭಾವನೆಗಳನ್ನ ಇಟ್ಟುಕೊಂಡಂತ ಸಹೋದರ ಸಹೋದರಿಯರ ಸಹಾಯವನ್ನ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾರೆ. And then they start talking against the elders. ಅನಂತರ ಅವರೆಲ್ಲರೂ ಒಟ್ಟಾಗಿ ಸೇರಿ ಆ ಸಭಾ ಹಿರಿಯರ ವಿರುದ್ಧ ಮಾತಾಡೋದಿಕ್ಕೆ ಪ್ರಾರಂಭಿಸ್ತಾರೆ. And now the problem will become more serious. ಅವಾಗ ಏನಾಗ್ತದೆ ಅಂದ್ರೆ ಈ ಒಂದು ತೊಂದರೆ ಇನ್ನೂ ಬಹಳ ಗಂಭೀರವಾಗ್ತದೆ. So the church elders' collective decision, a godly decision according to the scripture, is the decision of the whole church. ಆ ಸಭಾ ಹಿರಿಯರುಗಳು ಒಟ್ಟಾಗಿ ತೆಗೆದುಕೊಳ್ಳುವಂತ ತೀರ್ಮಾನ ಒಂದು ದೈವಿಕವಾದಂತ ತೀರ್ಮಾನ. ಆ ರೀತಿ ತೆಗೆದುಕೊಳ್ಳುವಂತ ತೀರ್ಮಾನ ನಾವು ನೋಡುವಾಗ ಅದು ಇಡೀ ಸಭೆ ತೆಗೆದುಕೊಂಡಂತ ತೀರ್ಮಾನವಾಗಿದೆ ಎಂಬುದಾಗಿ ತಿಳ್ಕೊಳ್ಬೇಕು. Every believer need to recognize that decision and have nothing done to hinder that brother from coming back to repentance. Brother, can you repeat? Yeah, so other believers, any believer in the assembly should not do anything to hinder that brother or sister from repenting and coming back. ಬೇರೆ ಸಹೋದರ ಸಹೋದರಿಯರು ಆ ರೀತಿ ಶಿಸ್ತಿಗೆ ಒಳಪಟ್ಟಂತ ಒಬ್ಬ ಸಹೋದರನು ಪಶ್ಚಾತ್ತಾಪ ಪಟ್ಟು ಒಳಗೆ ಮತ್ತೆ ಬರಲಿಕ್ಕೆ ಪ್ರಯತ್ನ ಮಾಡುವಾಗ ಅವನಿಗೆ ಅಡ್ಡಿಪಡಿಸುವಂತ ಯಾವ ಸಂಗತಿಗಳನ್ನು ಕೂಡ ನಾವು ಮಾಡಬಾರದು. So when the Bible says don't eat with them, don't welcome them to the house, all this means don't have any spiritual fellowship with that person. ಅಲ್ಲಿ ನಾವು ನೋಡ್ತೇವೆ, ಸತ್ಯವೇದವು ಕೂಡ ಹೇಳ್ತದೆ ಅವರೊಟ್ಟಿಗೆ ಊಟ ಮಾಡಬೇಡ್ರಿ,
ಅವನನ್ನ ಮನೆಗೆ ಬರಮಾಡಿಕೊಳ್ಳಬೇಡ್ರಿ ಎಂಬುದಾಗಿ ಹೇಳುವಾಗ ಏನಂದ್ರೆ ಆತ್ಮಿಕವಾದಂತ ಅನ್ಯೋನ್ಯತೆಯನ್ನ ಅವನೊಟ್ಟಿಗೆ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. That doesn't mean that if you go to a restaurant and eating, that brother is in the same restaurant, you don't leave that restaurant, go to the other place. Or if he is coming on the road, you go on the other way. That is not what it means. ಅದರ ಅರ್ಥ ಈಗಲ್ಲ. ಏನಂದ್ರೆ ನಾವು ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋಗಿ ಊಟಕ್ಕೋ ಎಲ್ಲಕ್ಕೋ ಹೋಗುವಾಗ ಅಲ್ಲಿ ಆ ಸಹೋದರನಿದ್ದಾನೆ ಇರುವುದನ್ನ ನೋಡುವಾಗ ಈ ಹೋಟೆಲ್ ಬೇಡ ಎಂಬುದಾಗಿ ಅದನ್ನ ಬಿಟ್ಟು ಬೇರೆ ಹೋಟೆಲ್ಗೆ ಹೋಗುವುದು, ಅಥವಾ ರಸ್ತೆಯಲ್ಲಿ ಎದುರಿಗೆ ಅವನು ಸಿಕ್ಕುವಾಗ ನಮ್ಮ ಮಾರ್ಗವನ್ನೇ ಬದಲಾಯಿಸಿಕೊಳ್ಳುವಂಥದ್ದು, ಆ ರೀತಿ ಮಾಡಬೇಕೆಂಬುದಾಗಿ ಅಲ್ಲ. You can still wish him, greet him, normal greeting, but nothing Christian fellowship, blessing, greeting you should not give him. ಸಾಮಾನ್ಯವಾದಂತ ವಂದನೆಗಳನ್ನ ನಮಸ್ಕಾರಗಳನ್ನ ಆ ಮನುಷ್ಯನೊಂದಿಗೆ ನಾವು ಮಾಡುವಂತವರಾಗಿರಬಹುದು. ಆದ್ರೆ ಆತ್ಮಿಕವಾದಂತ ಒಂದು ವಂದನೆಗಳು ಅಥವಾ ಆಶೀರ್ವಾದಗಳನ್ನ ನಾವು ಆತ್ಮಿಕವಾದ ರೀತಿಯಲ್ಲಿ ಅವರೊಟ್ಟಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. Don't eat together all means a Christian fellowship meal, like we have as believers, that you cannot do. ಒಟ್ಟಿಗೆ ಊಟ ಮಾಡ್ರಿ ಎಂಬುದಾಗಿ ಹೇಳುವಾಗ ನಾವು ವಿಶ್ವಾಸಿಗಳಾಗಿ ಒಂದು ಪ್ರೀತಿಯ ಭೋಜನವನ್ನ ಮಾಡುವಾಗ ಅಂತ ಸಮಯದಲ್ಲಿ ಅವರೊಟ್ಟಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. In only rare cases, very serious issue, you tell the corrected, excommunicated brother not to come to church. But otherwise, even a disciplined brother or sister can come to church and attend the meeting and go. ಒಂದು ಬಹಳ ವಿರಳವಾದಂತ ಸಮಯಗಳಲ್ಲಿ ಮತ್ತು ಅಂತ ವಿಶ್ವಾಸಿಗೆ ನಾವು ಸಭೆಗೆ ಬರಬೇಡ ಎಂಬುದಾಗಿ ಹೇಳಬಹುದೇ ಹೊರತು, ಆದ್ರೆ ಸಾಮಾನ್ಯವಾಗಿ ಆ ರೀತಿ ಸಭೆಯಿಂದ ಹೊರಗೆ ಹಾಕಲ್ಪಟ್ಟಂತ ಆ ಮನುಷ್ಯನು ಸಭೆಗೆ ಬಂದು ವಾಕ್ಯವನ್ನ ಕೇಳಲಿಕ್ಕಾಗಿ ಕೂತುಕೊಳ್ಳುವುದು ಮಾಡುವುದಾದ್ರೆ ಅದನ್ನ ಬೇಡ ಅನ್ನುವುದಕ್ಕಾಗುವುದಿಲ್ಲ. But don't give any talk or any fellowship with that person against the decision of the elders. ಸಭಾ ಹಿರಿಯರ ತೀರ್ಮಾನದ ವಿರುದ್ಧವಾಗಿ ಅಂತ ವ್ಯಕ್ತಿಗೆ ಸಭೆಯಲ್ಲಿ ಮಾತಾಡಲಿಕ್ಕಾಗಲಿ ಬೇರೆ ಯಾವುದೇ ಒಂದು ಅನ್ಯೋನ್ಯತೆಯಲ್ಲಿ ಭಾಗಿಯಾಗುವುದಕ್ಕಾಗಲಿ ನಾವು ಅವಕಾಶವನ್ನ ಕೊಡುವಂತವರು ಆಗಿರಬಾರದು. Some of the things I am repeating, so don't feel bad. 5 main principles for church discipline. ನಾನು ಕೆಲವು ಸಂಗತಿಗಳನ್ನ ವಿಷಯಗಳನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಅದನ್ನ ತಪ್ಪಾಗಿ ನೆನೆಸಬೇಡ್ರಿ. ಆದ್ರಿಂದ ಸಭೆಯ ಶಿಸ್ತಿನಲ್ಲಿರುವಂತ 5 ವಿಷಯಗಳು. First of all, discipline is for the glory of God. ಮೊಟ್ಟ ಮೊದಲನೇದಾಗಿ ದೇವರ ಮಹಿಮೆಗಾಗಿ ಶಿಸ್ತಿಗೆ ಒಳಪಡಿಸಬೇಕು. We read in Acts 5 that when Ananias and Sapphira was corrected, discipline, there was great fear among the church. ನಾವು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಓದ್ತೇವೆ, ಅನನ್ಯನು ಮತ್ತು ಸಫೈರಳು ಅವರನ್ನ ಕ್ರಮಪಡಿಸಲಿಕ್ಕಾಗಿ ಶಿಸ್ತಿಗೆ ಒಳಪಡಿಸಿದಾಗ ಅಲ್ಲಿ ಆ ಇಡೀ ಸಭೆ ಅದು ಭಯದಿಂದ ಕೂಡಿತ್ತು ಎಂಬುದಾಗಿ ನಾವು ನೋಡ್ತೇವೆ. So first of all, discipline is for the glory of God. ಮೊಟ್ಟ ಮೊದಲನೇದಾಗಿ ಶಿಸ್ತಿಗೆ ಒಳಪಡಿಸುವಂತದ್ದು ದೇವರ ಮಹಿಮೆಗಾಗಿ. Number 2, it is to maintain purity of the church. ಎರಡನೇದಾಗಿ ಸಭೆಯಲ್ಲಿ ಪರಿಶುದ್ಧತೆಯನ್ನ ನಾವು ಕಾಪಾಡಿಕೊಳ್ಳಲಿಕ್ಕಾಗಿ. Thirdly, it is to prevent from the Lord judging the church. ಮೂರನೇದಾಗಿ ಕರ್ತನು ಆ ಸಭೆಯನ್ನ ತೀರ್ಪಿಗೆ ಒಳಪಡಿಸುವುದನ್ನ ತಪ್ಪಿಸಲಿಕ್ಕಾಗಿ ನಾವು ಶಿಸ್ತು ಮಾಡಬೇಕು. Fourthly, it is with a sincere desire to restore the offender. ನಾಲ್ಕನೇದಾಗಿ ತಪ್ಪು ಮಾಡಿದಂತವನನ್ನ ಪ್ರಾಮಾಣಿಕವಾಗಿ ನಾವು ಮತ್ತೆ ಪುನರ್ಸ್ಥಾಪಿಸುವುದಕ್ಕಾಗಿ ಮಾಡುವಂತ ಕಾರ್ಯ. Let me explain a little bit about that fourth point. ನಾಲ್ಕನೇ ವಿಷಯದಲ್ಲಿ ನಾನು ಇನ್ನೂ ಸ್ವಲ್ಪ ಹೆಚ್ಚಿನ ವಿವರವನ್ನ ಕೊಡ್ತೇನೆ. When we discipline a brother, it is always to restore him. ನಾವು ಒಬ್ಬ ವಿಶ್ವಾಸಿಯನ್ನ ಅಥವಾ ಸಹೋದರನನ್ನ ಶಿಸ್ತಿಗೆ ಒಳಪಡಿಸುವಾಗ ಅದರ ಮೂಲ ಉದ್ದೇಶ ಏನೆಂಬುದಾಗಿ ಹೇಳುವುದಾದ್ರೆ ಅವನನ್ನ ನಾವು ಪುನರ್ಸ್ಥಾಪಿಸಬೇಕು. Why we put him out of fellowship? Because he has already put himself
not a genuinely saved person. ಒಂದು ವೇಳೆ ಆತನು ನಮ್ಮ ಸಭೆಯ ಅನ್ಯೋನ್ಯತೆಯಲ್ಲಿ ಅನೇಕ ಸಮಯಗಳಿಂದ ಇದ್ದಿರಬಹುದು, ಆದ್ರೆ ಆತನು ಪ್ರಾಮಾಣಿಕವಾಗಿ ನಿಜವಾಗಿಯೂ ರಕ್ಷಿಸಲ್ಪಟ್ಟವನಾಗಿರ್ಲಿಕ್ಕಿಲ್ಲ. So we are giving him an opportunity to really repent and accept the Lord. ನಾವು ಅವನಿಗೆ ನಿಜವಾಗಿಯೂ ಕೂಡ ಆತನು ಪಶ್ಚಾತ್ತಾಪ ಪಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸುವ ಹಾಗೆ ಕೊಡುವಂತ ಒಂದು ಅವಕಾಶವಾಗಿದೆ. But if he is a believer, when he goes outside, Paul says, I have given him over to the Satan, over to the world. We are putting him out. Then if he is a real believer, he will miss that sweet fellowship that he had earlier, and it will motivate him to confess and come back. ಅಂತ ಅವರು ಹೊರಗೆ ಹಾಕಲ್ಪಟ್ಟಂತವರು ವಿಶ್ವಾಸಿ ಆಗಿದ್ದ ಪಕ್ಷದಲ್ಲಿ ಪೌಲನು ಹೇಳ್ತಾನೆ, ಆ ಶಿಸ್ತಿಗೆ ಒಳಪಡಿಸುವಾಗ ನಾನು ಆತನನ್ನ ಸೈತಾನನಿಗೆ ಒಪ್ಪಿಸಿದ್ದೇನೆ, ನಾನು ಆತನನ್ನು ಲೋಕಕ್ಕೆ ಒಪ್ಪಿಸಿಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ಅವನು ನಿಜವಾಗಿಯೂ ಒಬ್ಬ ಪ್ರಾಮಾಣಿಕವಾದಂತ ವಿಶ್ವಾಸಿಯಾಗಿದ್ದು ವ್ಯಕ್ತಿಯಾಗಿದ್ದರೆ ಅವನು ತನ್ನ ತಪ್ಪನ್ನ ಅರಿವನ್ನ ಪಟ್ಟಂತವನಾಗಿ ಅನಂತರ ಈ ಸಭೆಯ ಅನ್ಯೋನ್ಯತೆಗೆ ಆತನು ಮರಳುವಂತ ಅವಕಾಶ ಅವನಿಗೆ never come back, because they were never believers, and they will get more angry and they will be rebellious and they may not come back. You cannot do anything. ಕೆಲವರು ಅವರು ವಿಶ್ವಾಸಿಗಳು ಎಂಬಾಗಿ ಹೇಳಿಕೊಂಡಂತವರು ಅವರು ನಿಜವಾದಂತ ವಿಶ್ವಾಸಿ ಆಗಿಲ್ಲದ ಕಾರಣ ಅವರು ಹೊರಗೆ ಹಾಕಲ್ಪಟ್ಟಾಗ ಇನ್ನೂ ಕೋಪಿಸಿಕೊಳ್ಳುವಂತವರಾಗಿ ಸಭೆಯ ವಿರುದ್ಧ ಎದುರು ಬೀಳುವಂತವರಾಗಿದ್ದುಕೊಂಡಂತವರಾಗಿದ್ದು ಅವರು ಸಭೆಗೆ ಮರಳುವಂತ ಅವಕಾಶ ಬರುವುದಿಲ್ಲ, ಬರಲಿಕ್ಕಿಲ್ಲ ಅವರು ವಾಪಸ್. All we can do is continue to pray for him that God will work in his heart, either bring him to salvation or as a believer bring him to repentance. ನಾವು ಮಾಡಬಹುದು ಏನಂದ್ರೆ ವಿಶ್ವಾಸಿಗಳಾಗಿದ್ದು ಆ ರೀತಿ ಹೊರಗೆ ಹಾಕಲ್ಪಟ್ಟಂತವನ ವಿಷಯದಲ್ಲಿ ನಾವು ದೇವರಿಗೆ ಪ್ರಾರ್ಥಿಸುವಂತವರಾಗಿರಬೇಕು. ಒಂದು ವೇಳೆ ಆತನು ರಕ್ಷಣೆ ಹೊಂದಿದಂತವನಾಗಿ ವಾಪಸ್ಸು ಬರುವಂತವನಾಗಿರಬೇಕು ಅಥವಾ ಪಶ್ಚಾತ್ತಾಪ ಪಟ್ಟಂತವನಾಗಿ ವಾಪಸ್ಸು ಬರಲಿಕ್ಕಾಗಿ ನಾವು ಪ್ರಾರ್ಥಿಸಬೇಕು. Okay, the fifth point is church discipline is to deter others from sinning. It's a warning for other believers. ನಾವು ಐದನೇ ವಿಷಯ ಶಿಸ್ತಿನ ವಿಷಯದಲ್ಲಿ ನೋಡುವುದೇನೆಂದ್ರೆ, ಯಾಕೆ ನಾವು ಶಿಸ್ತಿಗೆ ಒಳಪಡಿಸ್ತೇವೆ ಅಂತ ಹೇಳುವಾಗ ಬೇರೆಯವರು ಆತರವಾದಂತ ತಪ್ಪುಗಳನ್ನ ಮಾಡದ ಹಾಗೆ ಅವರನ್ನ ಎಚ್ಚರಿಸಲಿಕ್ಕಾಗಿ ತಪ್ಪು ಮಾಡುವಂತವರನ್ನ ನಾವು ಶಿಸ್ತಿಗೆ ಒಳಪಡಿಸಬೇಕು. Read Ecclesiastes 8:11, Prasangi 8:11. ಪ್ರಸಂಗಿಗಳ ಪುಸ್ತಕ 8ನೇ ಅಧ್ಯಾಯ 11ನೇ ವಚನ ನಾವೀಗ ಓದ್ತೇವೆ. ಪ್ರಸಂಗಿ 8:11. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯಗಳಲ್ಲಿ ತುಂಬಿ ತುಳುಕುವುದು. That is the common nature of man. ಇದು ಮನುಷ್ಯನಲ್ಲಿರುವಂತ ಸಾಮಾನ್ಯ ಸ್ವಭಾವ. Also read 1 Timothy chapter 5 verse 20. ಮೊದಲನೇ ತಿಮೋತಿ 5ನೇ ಅಧ್ಯಾಯ 20ನೇ ವಚನವನ್ನು ಕೂಡ ನೋಡೋಣ. ಮೊದಲನೇ ತಿಮೋತಿ 5ನೇ ಅಧ್ಯಾಯ 20ನೇ ವಚನ, ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆ ಗದರಿಸು, ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು. Now that is mainly in connection with disciplining an unrepentant elder. ಇದು ವಿಶೇಷವಾಗಿ ಈ ವಾಕ್ಯ ಭಾಗ ಮೊದಲನೇ ತಿಮೋತಿ 5:20 ಪಶ್ಚಾತ್ತಾಪ ಪಡದಂತ ಸಭೆಯ ಹಿರಿಯನ ಕುರಿತು ಇಲ್ಲಿ ವಾಕ್ಯ ಪೌಲನು ಬರೆಯುತ್ತಾ ಇದ್ದಾನೆ. So even when an unrepentant continuously living in sin elder is corrected, definitely it will bring a fear to all the believers. See, he was a leader, he is corrected, then how much more careful I should be that godly fear will come in the church. ಆದುದರಿಂದ ಪಶ್ಚಾತ್ತಾಪ ಪಡದಂತ ಸಭಾ ಹಿರಿಯರಿಗೆ ಈ ತರವಾದಂತ ಶಿಸ್ತಿಗೆ ಒಳಪಡಿಸುವುದನ್ನ ಸಭೆಯ ಇತರರು ನೋಡುವಾಗ ಅವರಿಗೆ ಶಿಸ್ತುಗೆ ಒಳಪಡಿಸಲ್ಪಟ್ಟಿದ್ದಾರಲ್ಲ ಎಂಬುದಾಗಿ ನೆನೆಸಿಕೊಂಡು ಅವರು ಕೂಡ ಇತರ ವಿಷಯಗಳಲ್ಲಿ ಭಯ ಪಡುವಂತವರಾಗಿ ದೈವಿಕ ಭಯ ಉಳ್ಳಂತವರಾಗಿ ಜೀವಿಸಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. I'm going to make a statement, please listen very carefully. ನಾನೊಂದು ಮಾತನ್ನ ಹೇಳ್ತೇನೆ, ಅದನ್ನ ಬಹಳ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ರಿ. If the church don't discipline a persistent sinning person,
by not disciplining him, you are disciplining the godly believers in the church. ಒಂದು ವೇಳೆ ಒಬ್ಬ ವ್ಯಕ್ತಿ ನಿರಂತರವಾಗಿ ತಪ್ಪು ಮಾಡುವಂತವನಾಗಿ ಪಾಪ ಮಾಡುವಂತವನಾಗಿ ಕಂಡು ಬಂದಿದ್ದು ಅವನನ್ನ ನಾವು ಶಿಸ್ತಿಗೆ ಒಳಪಡಿಸದೆ ಹೋದರೆ ಪ್ರಾಮಾಣಿಕವಾಗಿರುವಂತಹ ಬೇರೆ ವಿಶ್ವಾಸಿಗಳನ್ನ ನಾವು ಶಿಸ್ತಿಗೆ ಒಳಪಡಿಸಿದಂತೆ ಆಗುತ್ತದೆ. I hope you understand what I'm telling. ನಾನು ಹೇಳಿದ್ದನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. When a person's sin is known to others, everybody will come to know that if you don't correct it, you are actually doing damage to the believers who are walking right with God. ಒಂದು ವೇಳೆ ಆ ರೀತಿಯಾಗಿರುವಂತ ವ್ಯಕ್ತಿ ತಪ್ಪುಗಳನ್ನ ಮಾಡುವಾಗ ಪಾಪವನ್ನ ಮಾಡುವಾಗ ಎಲ್ಲರಿಗೂ ಅದು ಗೊತ್ತುಂಟು, ಅದು ತಪ್ಪು ಪಾಪ ಎಂಬುದಾಗಿ, ಅದರ ನಿಮಿತ್ತವಾಗಿಯೂ ನಾವು ಅವರನ್ನ ಶಿಸ್ತಿಗೆ ಒಳಪಡಿಸದೆ ಹೋದರೆ ಪ್ರಾಮಾಣಿಕವಾಗಿ ಜೀವಿಸುವಂತ ಇತರ ವಿಶ್ವಾಸಿಗಳನ್ನ ನಾವು ತೊಂದರೆಗೆ ಎಡೆ ಮಾಡಿಕೊಡುವಂತವರಾಗಿದ್ದೇವೆ. It will damage their zeal for the Lord to live a holy life. They will say, oh, this church, anything goes, no problem. And actually you are damaging the true believers. ಆದ್ರಿಂದ ಸತ್ಯ ವಿಶ್ವಾಸಿಗಳು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಪ್ರಾಮಾಣಿಕವಾಗಿ ಜೀವಿಸಬೇಕು ಎಂಬುವಂತ ಅವರ ಉತ್ಸಾಹಕ್ಕೆ ನಾವು ಅಡ್ಡಿಪಡಿಸುವಂತವರಾಗಿದ್ದೇವೆ. ಅದನ್ನ ನಾವು ಹಾನಿ ಮಾಡುವಂತವರಾಗಿರುತ್ತೇವೆ. ಅವರು ನೆನೆಸುವುದೇನೆಂದ್ರೆ, ಓ ಈ ಸಭೆಯಲ್ಲಿ ಪರವಾಗಿಲ್ಲ, ಏನಾದ್ರೂ ಕೂಡ ನಾವು ಜೀವಿಸ್ಕೊಂಡು ಹೋಗಬಹುದು ಎಂಬುದಾಗಿ. It's very dangerous. ಅದು ಬಹಳ ಅಪಾಯಕರವಾದದ್ದು. A bad, if an infection is in one member of the body, if that is not corrected, it will spread to the other body parts also. ಒಂದು ವೇಳೆ ನಮ್ಮ ಅಂಗದ ಒಂದು ಭಾಗದಲ್ಲಿ ಏನಾದ್ರೂ ಒಂದು ತೊಂದರೆ ಇರುವುದಾದ್ರೆ ಅದನ್ನ ನಾವು ಸರಿಪಡಿಸದೆ ಹೋದ್ರೆ, ಔಷಧಿ ಉಪಚಾರ ಮಾಡದೆ ಹೋದ್ರೆ ಆ ತೊಂದರೆಗಳು ದೇಹದ ಬೇರೆ ಭಾಗಕ್ಕೂ ಹರಡಿಕೊಳ್ಳುವಂತೆ ಆಗುತ್ತದೆ. Next thing I want to say is discipline from the Lord is actually a comfort. ಎರಡನೇ ಸಂಗತಿ, ಮುಂದಿನ ಸಂಗತಿ ನಾನು ಹೇಳಬೇಕಾದ್ದೇನೆಂದ್ರೆ, ಕರ್ತನು ಮಾಡುವಂತ ಶಿಸ್ತು ಎಂಬುದಾಗಿ ನಾವು ನೋಡುವಾಗ ಆ ಶಿಸ್ತು ನಮ್ಮನ್ನ ಆಧರಿಸುವಂತದ್ದಾಗಿದೆ. You know what Psalm 23 verse 4 says? ನಾವು 23ನೇ ಕೀರ್ತನೆ 4ನೇ ವಚನ ಏನ್ ಹೇಳ್ತದೆ ಗೊತ್ತುಂಟಾ? Please read it. 23:4 ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. Yeah, ನಿನ್ನ ದೊಣ್ಣೆಯು ಕೋಲು, your staff and your rod, they comfort me. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. One is to bring the sheep back when it goes away. The other one is to give him a small spanking when he is rebellious. ಒಂದು ಆ ದೊಣ್ಣೆ ಅನ್ನುವಂಥದ್ದು ನೋಡುವಾಗ ತಪ್ಪಿಸಿಕೊಂಡಂತ ಕುರಿಯನ್ನ ವಾಪಸ್ಸು ತರುವಂತದ್ದಾಗಿದೆ. ಎರಡನೆಯದು ಅವರು ಎದುರು ಬೀಳುವಂತದ್ದಾಗಿ ಇರುವಾಗ, ತಪ್ಪುಗಳ ಮೇಲೆ ತಪ್ಪು ಮಾಡುವಾಗ ಅವರಿಗೆ ಅದು ತಿದ್ದಲಿಕ್ಕಾಗಿ ಇರುವಂತ ಒಂದು ಸಂಗತಿ. So psalmist is saying that your rod and your staff is comforting me. ಅಲ್ಲಿ ಆ ಕೀರ್ತನೆಗಾರನು ಹೇಳ್ತಾನೆ, ದಾವೀದನು ಹೇಳ್ತಾನೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂಬುದಾಗಿ. The sheep is naturally a wandering animal. ಕುರಿಗಳು ಸ್ವಾಭಾವಿಕವಾಗಿ ಅದು ಅಲ್ಲಿ ಇಲ್ಲಿ ಅಲೆದಾಡುವಂತ ಪ್ರಾಣಿಗಳಾಗಿವೆ. It doesn't know what dangers are out there. ಅದಕ್ಕೆ ಗೊತ್ತಿರುವುದಿಲ್ಲ ಅದರ ಮುಂದೆ ಯಾವ ಯಾವ ಅಪಾಯಗಳು ಇದೆ ಎಂಬುದಾಗಿ. So the shepherd has to use both his staff and his rod. ಆದ್ರಿಂದ ಆ ಕುರುಬನು ಆ ದೊಣ್ಣೆಯನ್ನು ಕೋಲನ್ನು ಎರಡನ್ನು ಉಪಯೋಗಿಸಬೇಕಾಗ್ತದೆ. And if you read the Old Testament, we see some of the disciplines were very strong. ನಾವು ಹಳೆಯ ಒಡಂಬಡಿಕೆಯಲ್ಲಿ ಓದುವಾಗ ಕೆಲವು ಶಿಸ್ತುಗಳು ಅಲ್ಲಿ ಬಹಳ ಕಠಿಣವಾಗಿದ್ದವು. Of course, same in Acts 5, Ananias and Sapphira, it was very hard. ಒಂದು ವೇಳೆ ಅನನ್ಯ ಸಫೈರಗಳಿಗೆ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಆದಂತದ್ದು ಕೂಡ ಬಹಳ ಕಠಿಣವಾಗಿತ್ತು. But the Old Testament, some of the accounts should bring a godly fear in our heart. ಆದ್ರೆ ಹಳೆಯ ಒಡಂಬಡಿಕೆಯ ಕೆಲವು ಸಂಗತಿಗಳು, ಘಟನೆಗಳು, ಶಿಸ್ತುಗಳು ಅನ್ನುವಂಥದ್ದು ನಮ್ಮ ಹೃದಯಗಳಲ್ಲಿ ಒಂದು ದೇವರ ಭಯವನ್ನ ತರುವಂತದ್ದಾಗಿರಬೇಕು. The rebellion of Korah and Dathan and all that, the earth opened and swallowed them.
ಕೋರಾನು ಮತ್ತು ದಾತಾನನು ಮಾಡಿದಂತ ಎದುರು ಬೀಳುವಂತ ಸಂಗತಿಯ ವಿರುದ್ಧ ದೇವರು ತೀರ್ಪು ಕೊಡುವಾಗ ಭೂಮಿ ಬಾಯಿ ತೆರೆದು ಅವರನ್ನೆಲ್ಲ ನುಂಗಿ ಬಿಟ್ಟಿತು ಎಂಬುದಾಗಿ ನೋಡುತ್ತೇವೆ. When even the high priest Aaron's two sons, they brought in strange fire to the altar, immediately they were killed. ಅಲ್ಲಿ ನಾವು ನೋಡ್ತೇವೆ ಆರೋನನ 2 ಮಕ್ಕಳು ಕೂಡ ನಾದಾಬ್ ಅಬಿಯೂರು ದೇವರಿಗೆ ಸಲ್ಲಗೊಡದಂತ ಬೆಂಕಿಯನ್ನ ಆ ಯಜ್ಞವೇದಿಯ ಧೂಪವೇದಿಯ ಬಳಿಗೆ ತರುವಾಗ ದೇವರು ತಕ್ಷಣ ಅವರನ್ನ ಹೊಡೆದನು. All this was to prepare a people for the promised land. ಇವೆಲ್ಲವನ್ನ ದೇವರು ಯಾಕೆ ಮಾಡಿದ ಎಂಬುದಾಗಿ ನೋಡುವಾಗ ವಾಗ್ದತ್ತ ದೇಶಕ್ಕೆ ಸೇರಿಸಲಿಕ್ಕಾಗಿ ಆ ಜನರನ್ನ ಆತನು ಸಿದ್ಧ ಮಾಡುತ್ತಾ ಇದ್ದ. Same way, we are a heavenly people. We are going to dwell with God, a holy God, for eternity. God is preparing us, molding us through these daily disciplines. ಅದೇ ರೀತಿಯಲ್ಲಿ ನಾವು ಕೂಡ ಪರಲೋಕ ಸಂಸ್ಥಾನದವರಾಗಿದ್ದೇವೆ, ದೇವರೊಟ್ಟಿಗೆ ನಿತ್ಯತ್ವದಲ್ಲಿಯೂ ವಾಸ ಮಾಡುವಂತವರಾಗಿದ್ದೇವೆ. ಅಂತ ವಾಸಕ್ಕಾಗಿ ದೇವರು ನಮ್ಮನ್ನ ಶಿಸ್ತುಪಡಿಸ್ಲಿಕ್ಕಾಗಿ ಅಲ್ಲಿ ಸಿದ್ಧಪಡಿಸ್ಲಿಕ್ಕಾಗಿ ನಮ್ಮನ್ನ ಈ ಲೋಕದಲ್ಲಿ ಜೀವಿಸುವಾಗ ಶಿಸ್ತಿಗೆ ಒಳಪಡಿಸುವಂತವನಾಗಿದ್ದಾನೆ. In Jude last verse we read that God is able to keep us from falling, present you faultless before the presence of his glory with exceeding joy. That will happen when we meet the Lord. We will become perfect. But God is more pleased when we become more holier each day while we are living in this world. ನಾವು ಯೂದನ ಪತ್ರಿಕೆ ಕಡೆ ವಚನದಲ್ಲಿ ಓದುವ ಹಾಗೆ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತಲೂ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಬೀಳದಂತೆ ಅದಕ್ಕೆ ಮುಂಚೆ ಇರುವ ವಾಕ್ಯ ಬ್ರದರ್ ಎಡವಿ ಬೀಳದಂತೆ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾದ 24ನೇ ವಚನ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೆ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಅದಕ್ಕಾಗಿ ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಶಿಸ್ತಿಗೆ ಒಳಪಡಿಸ್ತಾನೆ. So once we meet him, we will be perfect. ಒಂದು ಸಲ ಅವನನ್ನ ಸಂಧಿಸುವಾಗ ನಾವು ಅಲ್ಲಿ ಪರಿಪೂರ್ಣರಾಗಿರುವಂತವರಾಗಿರ್ತೇವೆ. But God is more happy that each day in our life we become more holy. We don't wander away from the way. Jesus said, I am the way. Keep in the way. Don't wander from the way. ಆದ್ರೆ ದೇವರು ಎಲ್ಲಿ ಹೆಚ್ಚು ಸಂತೋಷವುಳ್ಳವನಾಗಿರ್ತಾನೆ ಎಂಬುದಾಗಿ ಹೇಳುವಾಗ ನಾವು ನಮ್ಮ ದಿನನಿತ್ಯದ ಜೀವಿತದಲ್ಲಿ ಆತನಿಗೆ ತಕ್ಕ ಹಾಗೆ ಜೀವಿಸುವಂತವರಾಗಿ ಆತನ ಮಾರ್ಗವನ್ನ ಬಿಟ್ಟು ಹೋಗದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹೇಳಿದ ಹಾಗೆ ನಾನೇ ಮಾರ್ಗವಾಗಿದ್ದೇನೆ ಎಂಬುದಾಗಿ ಆತನ ಮಾರ್ಗದಲ್ಲಿಯೇ ನಾವು ಪ್ರತಿದಿನ ಹೋಗುವಂತವರಾಗಿರಬೇಕು. If any of you have seen that movie Christian, always going many times going out of the way, and how God brings him back to the right way. ನಾವು ಒಂದು ವೇಳೆ ಆ ಒಂದು ಚಲನಚಿತ್ರ ಅಥವಾ ಪುಸ್ತಕವನ್ನ ಓದಿದ್ದಿರಬಹುದು, ನೋಡಿದ್ದಿರಬಹುದು. ಯಾತ್ರಿಕನ ಪ್ರವಾಸ ಎಂಬುವಂತ ಪುಸ್ತಕ, ಅದರಲ್ಲಿ ನಾವು ನೋಡ್ತೇವೆ ಒಬ್ಬ ವಿಶ್ವಾಸಿ ಯಾವಾಗಲೂ ಕೂಡ ದೇವರ ಮಾರ್ಗದಲ್ಲಿಯೇ ಆತನು ನಡೆಯುವಂತವನಾಗಿರ್ತಾನೆ. But sometimes he goes out and how he is brought back. ಕೆಲವು ಸಲ ಆತನು ದೇವರ ಮಾರ್ಗವನ್ನು ಬಿಟ್ಟು ಹೋಗ್ತಾನೆ, ಆದ್ರೆ ಯಾವ ರೀತಿ ಅವನನ್ನ ಮತ್ತೆ ದೇವರ ಮಾರ್ಗಕ್ಕೆ ಕರ್ಕೊಂಡು ಬರ್ತಾನೆ ಎಂಬುದಾಗಿ ಆ ಪುಸ್ತಕದಲ್ಲಿ ಅಥವಾ ಚಲನಚಿತ್ರದಲ್ಲಿ ನಾವು ನೋಡ್ತೇವೆ. I mentioned a verse from Matthew 7, judge not, like how some people misunderstand that. There is another statement sometimes I hear. ನಾವು ಮತ್ತಾಯನ ಸುವಾರ್ತೆ 7:1 ನೋಡಿದ ಹಾಗೆ ತೀರ್ಪು ಮಾಡಬೇಡಿರಿ ಎಂಬುದಾಗಿ ವಾಕ್ಯವನ್ನ ಆಧಾರ ಮಾಡಿಕೊಂಡು ಕೆಲವರು ತಪ್ಪಾದ ಗ್ರಹಿಕೆಯಿಂದ ತೀರ್ಪು ಮಾಡಬಾರದು ಎಂಬುದಾಗಿ ಹೇಳುವಂತ ರೀತಿಯಲ್ಲಿಯೇ ಇನ್ನೊಂದು ವಾಕ್ಯವನ್ನ ಇನ್ನೊಂದು ಮಾತನ್ನ ನಾವು ನೋಡ್ತೇವೆ. Some believers say that we are forgiven, then why should we discipline? Romans 8:1 says there is no condemnation to God's children. Then a forgiven believer, why we should discipline them? ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ನಾವು ವಿಶ್ವಾಸಿಗಳು ಅನ್ನಿಸಿಕೊಳ್ಳುವಂತವ್ರು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ರೋಮಾಪುರ 8:1 ಕೂಡ ಹೇಳಿದ ಹಾಗೆ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳಲ್ಪಟ್ಟಿರುವಾಗ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವಾಗ ನಮಗೆ ಯಾಕೆ ಶಿಸ್ತುಗೆ ಒಳಪಡಿಸಬೇಕು ಎಂಬುದಾಗಿ. Well, that because our salvation is not complete yet. Our spirit is saved,
but daily there is a salvation overcoming from the power of the sin. So we need correction each day, and one day our salvation will be complete. There's a 3/10 salvation in our life. ನಾವು ನೋಡುತ್ತೇವೆ ನಮ್ಮ ರಕ್ಷಣೆ ಅನ್ನುವಂಥದ್ದು ಇನ್ನೂ ಈ ಲೋಕದಲ್ಲಿ ಜೀವಿಸುವಾಗ ಅದು ಪರಿಪೂರ್ಣವಾಗಿಲ್ಲ. ತ್ರಿಕಾಲ ರಕ್ಷಣೆಯಲ್ಲಿ ನೋಡುವ ಹಾಗೆ ದಿನನಿತ್ಯವೂ ಕೂಡ ನಮ್ಮ ಜೀವಿತಗಳಲ್ಲಿ ಒಳ್ಳೆಯ ಜೀವಿತವನ್ನ ಜೀವಿಸುವ ಮುಖಾಂತರ ರಕ್ಷಿಸಲ್ಪಡುವಂತವರು ನಾವು ಆಗಿರುತ್ತೇವೆ. ಆದ್ರೆ ಕಟ್ಟ ಕಡೆಯಲ್ಲಿ ನಾವು ಪರಿಪೂರ್ಣವಾದ ರಕ್ಷಣೆಯನ್ನ ಹೊಂದುವಂತವರು ಆಗಿರ್ತೇವೆ. We are saved from the penalty of sin. The wages of sin is death. That we are already saved. ನಾವು ಅಲ್ಲಿ 3 P ನೋಡಿದ ಹಾಗೆ ನಾವು ಪಾಪವು ಕೊಡುವ ಸಂಬಳ ಮರಣ ವಾಕ್ಯಕ್ಕನುಸಾರವಾಗಿ ನಾವು ಆ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಂಡಿದ್ದೇವೆ. But we are still living in a world and a body that is prone to sin. ಆದ್ರೆ ಎಂತ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಎಂತ ಶರೀರದಲ್ಲಿ ನಾವು ಇನ್ನೂ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಅದು ಇನ್ನೂ ಪಾಪದ ಸ್ವಭಾವವುಳ್ಳಂತದ್ದೇ ಆಗಿದೆ. And one day we will be saved from the presence of sinful world. ಒಂದು ದಿವಸ ಮತ್ತೆ ನಾವು ಪಾಪವಿರುವಂತ ಈ ಲೋಕದಿಂದ ನಾವು ರಕ್ಷಿಸಲ್ಪಡ್ತೇವೆ. So penalty of sin, from the penalty of sin we are saved. ಬರುವಂತ ಶಿಕ್ಷೆ, from the power of sin each day we are being saved. ಎರಡನೇದಾಗಿ ಪ್ರತಿನಿತ್ಯ ನಾವು ಪಾಪದ ಒಂದು ಬಲದಿಂದ ಶಕ್ತಿಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. One day we will be saved from the presence of sin. ಅನಂತರ ನಾವು ಪರಲೋಕಕ್ಕೆ ಹೋಗುವಾಗ ನಾವು ಪಾಪದ ಇರುವಿಕೆಯಿಂದಲೇ ರಕ್ಷಿಸಲ್ಪಡುತ್ತೇವೆ. So for the purity of the church, for the unity of the church, for the peace of the church, discipline is very important. ಅದರಿಂದ ಸಭೆಯ ಪರಿಶುದ್ಧತೆಗಾಗಿಯೂ, ಸಭೆಯ ಐಕ್ಯತೆಗಾಗಿಯೂ, ಸಭೆಯ ಸಮಾಧಾನಕ್ಕಾಗಿಯೂ ಸಭೆಯಲ್ಲಿ ಶಿಸ್ತು ಇರುವಂತದ್ದಾಗಿರಬೇಕು. Those who correct one another, the elders who correct, Bible says they should do it with gentleness in the fear of God. ನಾವು ಒಬ್ಬರನ್ನೊಬ್ಬರು ಕ್ರಮಪಡಿಸುವಾಗ ದೇವರ ವಾಕ್ಯ ಹೇಳ್ತದೆ ಆ ರೀತಿ ಕ್ರಮಪಡಿಸುವಂತದ್ದು ಬಹಳ ಮೃದುವಾಗಿ ಆ ರೀತಿ ನಾವು ಕ್ರಮಪಡಿಸಿಕೊಳ್ಳುವಂತವರಾಗಿರಬೇಕು. And Galatians 6:1 says the spiritual people should correct one who deviates in the fear of God in gentleness. ನಾವು ಗಲಾತ್ಯ 6:1 ನೋಡುವ ಹಾಗೆ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. So correction is first of all for the glory of God. ಮೊಟ್ಟ ಮೊದಲನೇದಾಗಿ ಸರಿ ಮಾಡುವಂತದ್ದು ಅಥವಾ ಕ್ರಮಪಡಿಸುವಂತದ್ದು ದೇವರ ಮಹಿಮೆಗಾಗಿ. For the witness of the church. ಎರಡನೇದು ಸಭೆಯ ಸಾಕ್ಷಿಗಾಗಿ. For the benefit of the whole body. ಅನಂತರ ಇಡೀ ದೇಹದ ಉಪಯೋಗಕ್ಕಾಗಿ ಅಥವಾ ಕಾರ್ಯಕ್ಕಾಗಿ. Also for the personal benefit of the offended person. ಅನಂತರ ತಪ್ಪು ಮಾಡಿದಂತವನ ಒಂದು ಒಳಿತಿಗಾಗಿ ಮಾಡುವಂತಹ ಸಂಗತಿ. We all know, we should know the 3 main purpose for which God has kept the church in the world. ನಮ್ಗೆ ಗೊತ್ತಿದೆ ಅಥವಾ ನಮ್ಗೆ ಗೊತ್ತಿರಬೇಕು, ದೇವರು ಈ ಲೋಕದಲ್ಲಿ ಈ ಸಭೆಯನ್ನ ಮುಖ್ಯವಾಗಿ 3 ಉದ್ದೇಶಗಳಿಗಾಗಿ ಇಟ್ಟಿದ್ದಾನೆ. The first reason, ಮೊದಲನೇ ಕಾರಣ, it is for glory to God and worship to God. Ephesians 3:21. ಎಫೆಸ ಪತ್ರಿಕೆ 3:21 ನೋಡುವ ಹಾಗೆ ದೇವರ ಮಹಿಮೆಗಾಗಿಯೂ ದೇವರನ್ನ ಆರಾಧಿಸಲಿಕ್ಕಾಗಿಯೂ ಸಭೆ ಈ ಲೋಕದಲ್ಲಿ ಇಡಲ್ಪಟ್ಟಿದೆ. The second reason why God is building the church in the world, ಎರಡನೇ ಕಾರಣ ದೇವರು ಯಾಕೆ ಲೋಕದಲ್ಲಿ ಸಭೆಯನ್ನ ಕಟ್ಟುತ್ತಿದ್ದಾನೆ ಎಂಬುದಾಗಿ ನೋಡುವಾಗ, for believers' benefit, for beautiful, sweet Christian fellowship among the believers.
ಅದು ನಮ್ಮ ಸಭೆಯ ವಿಶ್ವಾಸಿಗಳ ಒಳತಿಗಾಗಿ, ಅಂದ್ರೆ ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿರುವಂತಹ ಸುಂದರವಾದಂತ ಅನ್ಯೋನ್ಯತೆಯನ್ನ ದಯಪಾಲಿಸಿಕೊಡ್ಲಿಕ್ಕಾಗಿ. We have looked at that in detail. ಅದನ್ನ ನಾವು ಬಹಳ ವಿವರವಾಗಿ ನೋಡಿದ್ದೇವೆ. Acts chapter 2:42, 1 Corinthians 1:9, 1 John 1:3, we looked at that fellowship. ನಾವು ಅನ್ಯೋನ್ಯತೆಯನ್ನು ಕಲಿಯುವಾಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42ನೇ ವಚನ, 1 ಕೊರಿಂಥ 1:9 ಹಾಗೂ 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಅದನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ. The third reason for God keeping the church or building the church is for the dark world around us to get the light of the gospel. ಮೂರನೇ ಕಾರಣ ಯಾಕೆ ಕರ್ತನು ಸಭೆಯನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ, ಸಭೆಯನ್ನ ಕಟ್ಟುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಈ ಕತ್ತಲೆಯ ಲೋಕಕ್ಕೆ ಸಭೆ ಬೆಳಕು ಕೊಡುವಂತದ್ದಾಗಿರಬೇಕು. These are the three main purpose why the Lord is building his church. ಇದೇ ಮೂರು ಮುಖ್ಯವಾದಂತ ಉದ್ದೇಶಗಳು ಯಾಕೆ ಕರ್ತನು ತನ್ನ ಸಭೆಯನ್ನ ಈ ಲೋಕದಲ್ಲಿ ಕಟ್ಟುತ್ತಾ ಇದ್ದಾನೆ. There's one more reason, but that is for angels are learning by the obedience of the church. The angels are witnessing our meetings. ನಾವು ಇನ್ನೊಂದು ಕಾರಣ ನೋಡ್ತೇವೆ. ಅದೇನು ಎಂಬುದಾಗಿ ಹೇಳುವಾಗ, ಸಭೆ ಇಲ್ಲಿ ದೇವರಿಗೆ ಒಳಪಟ್ಟು ಜೀವಿಸುವಾಗ ದೂತರು, ಪರಲೋಕದ ದೂತರು ಅದನ್ನ ಅವರು ದೃಷ್ಟಿಸ್ತಾ ಇದ್ದಾರೆ, ನೋಡಿಸ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. So when the church discipline is done, it is not just putting somebody out, it is a painful thing for the whole body. It is a purifying effect. ಒಂದು ಶಿಸ್ತನ್ನ ಮಾಡುವಾಗ ಯಾರೋ ಒಬ್ಬರನ್ನ ಸಭೆಯಿಂದ ಹೊರಗೆ ಹಾಕುವಂತ ವಿಷಯವಲ್ಲ ಅದು ಬಹಳ ನೋವುಂಟು ಮಾಡುವಂತ ವಿಷಯ. ಅನಂತರ ಸಭೆಯನ್ನ ಪರಿಶುದ್ಧಗೊಳಿಸುವಂತ ಒಂದು ಕಾರ್ಯ. The first sign of an apostasy andre I believe we are going away from the truth. The first sign is a church not disciplining the believer. That is the first step of apostasy. ಸಭೆಯಲ್ಲಿ ಮೊದಲು ಕಂಡು ಬರುವಂತ ಅಥವಾ ಹೆಜ್ಜೆ ಅಂದ್ರೆ ದುರ್ಬೋಧನೆಯ ಕುರಿತು ಅಥವಾ ಸಭೆ ವಾಕ್ಯದಿಂದ ಬಿಟ್ಟು ಹೋಗುವಂತ ಕುರಿತು ಇರುವಂತದ್ದು ಯಾವುದು ಎಂಬುದಾಗಿ ನೋಡುವಾಗ ಸಭೆಯಲ್ಲಿ ಶಿಸ್ತು ಇಲ್ಲದೆ ಇರುವಂತದ್ದು. There are many big churches, they want discipline. The people come, especially the one pastor, big mega churches. In America, there are a lot of mega churches, 10,000 people, 20,000 people. In South Korea, there is a church with 1 lakh people. Absolutely no way to do any church discipline. ಕೆಲವು ಸಭೆಗಳಿರ್ತದೆ, ಬಹಳ ದೊಡ್ಡ ಸಭೆಗಳು ಅನಿಸಿಕೊಳ್ಳುವಂತವು. ಕ್ಯಾಲಿಫೋರ್ನಿಯಾ, ಅಮೆರಿಕ, ಕೊರಿಯಾ ದೇಶದಲ್ಲೆಲ್ಲ ಉಂಟು. ಒಂದು ವೇಳೆ 20,000 ಸಹೋದರ ಸಹೋದರಿಯರು, 1 ಲಕ್ಷ ಜನರಿರುವಂತಹ ಸಭೆ, ಒಬ್ಬರೇ ಪಾಸ್ಟರ್ ಇರುವಂತವರಾಗಿ ಆ ಸಭೆಗಳನ್ನು ನೋಡಿಕೊಳ್ತಾ ಇರ್ತಾರೆ. ಅಂತ ಸಭೆಗಳ ಮಧ್ಯದಲ್ಲಿಯೂ ಎಂದಿಗೂ ಕೂಡ ಒಂದು ಶಿಸ್ತನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. A true church will have discipline among them. ಆದ್ರೆ ಒಂದು ಸತ್ಯ ಸಭೆ ಅನ್ನುವಂಥದ್ದು ಅವರ ಮಧ್ಯದಲ್ಲಿ ಶಿಸ್ತು ಇರುವಂತದ್ದನ್ನ ನಾವು ನೋಡ್ತೇವೆ. Brothers and sisters, dear ones, it can only happen in an assembly with proper biblical leadership. ಪ್ರಿಯ ಸಹೋದರ ಸಹೋದರಿಯರೇ, ಈ ತರವಾದಂತ ಒಂದು ಶಿಸ್ತು ಯಾವ ಸಭೆಯಲ್ಲಿ ಆಗುತ್ತದೆ, ನಡೆಯುತ್ತದೆ ಎಂಬುದಾಗಿ ನೋಡುವಾಗ, ಯಾವ ಸಭೆಯಲ್ಲಿ ಸರಿಯಾದ ಕ್ರಮವಾದಂತ ಸತ್ಯವೇದಾನುಸಾರವಾದಂತ ಬೋಧನೆ ಇರ್ತದೋ ಆ ಸಭೆಗಳಲ್ಲಿ ಇದನ್ನ ಮಾಡಲಿಕ್ಕೆ ಸಾಧ್ಯ ಉಂಟು. No, where the biblical leadership is there, elders are there. Okay, ವಾಕ್ಯಾನುಸಾರವಾಗಿರುವಂತ ನಾಯಕತ್ವ ಉಂಟು, ಅಂದ್ರೆ ಸಭಾ ಹಿರಿಯರು ನೇಮಿಸಲ್ಪಟ್ಟಿದ್ದಾರೋ ಅದರಲ್ಲಿ ಆ ಸಭೆಗಳಲ್ಲಿ ಇದನ್ನ ಮಾಡಲಿಕ್ಕೆ ಸಾಧ್ಯ ಉಂಟು. We looked at earlier and all, we studied, there's a book that we have printed in Kannada about biblical eldership. ನಾವು ಮೊದಲು ಕೂಡ ಓದಿದ್ದೇವೆ, ಅನಂತರ ಕನ್ನಡದಲ್ಲಿಯೂ ಕೂಡ ಅಚ್ಚಾಕ್ಸಿದ್ದೇವೆ. ಒಂದು ಪುಸ್ತಕ ಉಂಟು, ಏನಂದ್ರೆ ವಾಕ್ಯಾನುಸಾರ ಅಥವಾ ಸತ್ಯವೇದಾನುಸಾರವಾಗಿರುವಂತ ಸಭೆಯ ನಾಯಕತ್ವ. There should be servant leaders, ಸೇವೆ ಮಾಡುವಂತ ನಾಯಕರು, shepherding leaders, ಕುರುಬರಾಗಿರುವಂತ ನಾಯಕರು, qualified elders, ಅನಂತರ ಶಿಕ್ಷಣ ಹೊಂದಿದಂತ ಅಥವಾ ಅರ್ಹತೆಗಳನ್ನ ಉಳ್ಳಂತ ಸಭಾ ಹಿರಿಯರು, plural elders, ಅನಂತರ ಒಂದಕ್ಕಿಂತ ಹೆಚ್ಚು ಸಭಾ ಹಿರಿಯರುಗಳು,
Male leaders, ಅನಂತರ ಪುರುಷರಾಗಿರುವ. ಸಹೋದರರು ಅಥವಾ ಪುರುಷರಾಗಿರುವಂತ ಸಭಾ ಇದೆ. These 5 things are very important. If the church don't have that, you cannot do proper disciplining in the church. ಒಂದು ಸಭೆಯಲ್ಲಿ ಈ 5 ಸಂಗತಿಗಳು ಒಬ್ಬ ಸಭಾ ಹಿರಿಯರ ವಿಷಯದಲ್ಲಿ ಇಲ್ಲದೆ ಹೋದ್ರೆ ಸರಿಯಾದಂತ ಶಿಸ್ತನ್ನ ಸಭೆ ಮಧ್ಯದಲ್ಲಿ ತರಲಿಕ್ಕೆ ಸಾಧ್ಯವಿಲ್ಲ. Earnestly pray that our assemblies will become like that. Godly people will come forward. If you don't have that, brothers and sisters, this is the main problem in our assemblies. ಆದ್ರಿಂದ ನಾವು ಪ್ರಾಮಾಣಿಕವಾಗಿ ಅದಕ್ಕಾಗಿ ಪ್ರಾರ್ಥಿಸುವಂತವರಾಗಿರ್ಬೇಕು. ಒಂದು ವೇಳೆ ನಮ್ಮ ಸಭೆಗಳಲ್ಲಿ ಅಂತ ಹಿರಿಯರುಗಳು ಇಲ್ಲದೆ ಹೋದಂತ ಪಕ್ಷದಲ್ಲಿ ದೈವ ಭಕ್ತಿಯಲ್ಲಿ ಇರುವಂತ ಮಕ್ಕಳು ಆ ವಿಷಯಗಳಲ್ಲಿ ಮುಂದೆ ಬರುವಂತವರಾಗಿರ್ಬೇಕು. ದೇವರು ಅಂತ ಸಭಾ ಹಿರಿಯರನ್ನ ಸಭೆಗಳಲ್ಲಿ ನೇಮಿಸುವಂತವನಾಗಿರ್ಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸುವಂತವರಾಗಿರ್ಬೇಕು. Let godly people who have a burden come together to cry to God and pray, God, give us such gifted men. Pray like that. ಒಂದು ವೇಳೆ ಸಭೆಯಲ್ಲಿ ಆ ರೀತಿ ಭಯ ಭಕ್ತಿ ಇರುವಂತಹ ದೇವ ಜನರು ಒಟ್ಟಿಗೆ ಸೇರಿರುವಂತವರಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಏನಂದ್ರೆ, ದೇವರೇ ಅಂತ ವರಗಳನ್ನ ಉಳ್ಳಂತವರನ್ನ ನಮ್ಮ ಸಭಾ ಮಧ್ಯದಲ್ಲಿ ನೀ ನಮಗೆ ಒದಗಿಸಿಕೊಡು, ದಯಪಾಲಿಸಿಕೊಡು ಎಂಬುದಾಗಿ ಪ್ರಾರ್ಥಿಸಬೇಕು. There is a question asked, can sisters correct somebody else? ಒಂದು ಪ್ರಶ್ನೆ ಕೇಳಲ್ಪಟ್ಟಿದೆ, ಸಹೋದರಿಯರು ಇನ್ನೊಬ್ಬರನ್ನ ಕ್ರಮಪಡಿಸಬಹುದಾ? Suppose a sister came to know that a brother or sister in the church is living in sin, can that sister correct that person? ಒಂದು ವೇಳೆ ಆ ಸಹೋದರಿಗೆ ಒಂದು ಸಭೆಯಲ್ಲಿ ಒಬ್ಬ ಸಹೋದರ ಅಥವಾ ಒಂದು ಸಹೋದರಿ ಪಾಪದಲ್ಲಿ ಅಥವಾ ತಪ್ಪಿನಲ್ಲಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ತಿಳುವಳಿಕೆಗೆ ಬರುವಾಗ ಅಂತ ಸಹೋದರಿ ತಪ್ಪು ಮಾಡುವಂತ ಸಹೋದರ ಅಥವಾ ಸಹೋದರಿಯನ್ನ ಕ್ರಮಪಡಿಸಬಹುದೇ? It is better if she communicate that to her husband if there is, or to the elders if they can, or even as a brother of that, a sister of that brother, she can say it within a limit. ಒಂದು ವೇಳೆ ಆಕೆ ಮದುವೆ ಆಗಿದ್ದರೆ ತನ್ನ ಗಂಡನಿಗೆ ಆ ವಿಷಯವನ್ನ ತಿಳಿಸಬೇಕು. ಇಲ್ಲದೆ ಇದ್ದಂತ ಪಕ್ಷದಲ್ಲಿ ಸಭೆಯ ಹಿರಿಯರಿಗೆ ತಿಳಿಸುವಂತವರಾಗಿರ್ಬೇಕು. ಒಂದು ವೇಳೆ ಕಡೆಯ ಪಕ್ಷ ಆ ಸಹೋದರನಿಗೆ ಸಹೋದರಿಯಾಗಿ ಇದ್ದಂತವರಾಗಿ ಅವರು ಅದನ್ನ ಕ್ರಮಪಡಿಸುವಂತವರಾಗಿರಬಹುದು. We should all be concerned about each other's spiritual welfare. ಆದ್ರಿಂದ ನಾವೆಲ್ಲರೂ ಕೂಡ ಒಬ್ಬರ ಆತ್ಮಿಕ ವಿಷಯದಲ್ಲಿ ನಾವು ಭಾರ ಉಳ್ಳಂತವರಾಗಿ ಇರುವಂತವರಾಗಿರಬೇಕು. Church is never a social club or just coming to hear a sermon place. ಸಭೆ ಎಂದಿಗೂ ಕೂಡ ಒಂದು ಸಾಮಾಜಿಕವಾಗಿ ಕೂಡಿ ಬರುವಂತ ಸ್ಥಳವಲ್ಲ, ಅಥವಾ ಒಂದು ಬೋಧನೆಯ ವಾಕ್ಯವನ್ನ ಕೇಳಲಿಕ್ಕಾಗಿ ಮಾತ್ರ ಸೇರಿ ಬರುವಂತ ಸ್ಥಳವಲ್ಲ. In a one pastor system, you can never do it properly. ಆ ರೀತಿಯಲ್ಲಿ ಒಂದು ಸಭೆಯಲ್ಲಿ ಒಬ್ಬರೇ ವ್ಯಕ್ತಿ ಆ ಸಭೆಯನ್ನ ನಾಯಕರಾಗಿ ನೋಡಿಕೊಳ್ಳುವಾಗ ಈ ಸಂಗತಿಗಳನ್ನ ಕ್ರಮವಾಗಿ ಮಾಡಲಿಕ್ಕೆ ಆಗುವುದಿಲ್ಲ. That is why God in his wisdom has given plural spiritual shepherding servant male leaders in the church. ಆದ್ರಿಂದಲೇ ದೇವರು ತನ್ನ ಜ್ಞಾನಾನುಸಾರಕ್ಕೆ ಅನುಗುಣವಾಗಿ ಸಭೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ನಾಯಕರುಗಳು, ಆತ್ಮಿಕವಾಗಿರುವಂತವರು, ಆಮೇಲೆ ಕುರುಬನ ಹಾಗೆ ಇರುವಂತವರು, ಅನಂತರ ಪುರುಷರ ಮಧ್ಯದಿಂದಲೇ ಸಭಾ ಹಿರಿಯರಾಗಿರುವಂತವರನ್ನ ನಾಯಕರುಗಳನ್ನ ದೇವರು ನೇಮಿಸ್ತಾನೆ. I'm going to close it in a minute or two. Let me tell you, one of the mistake we make is when we come to know that there is a problem in a brother or sister, most of the time we don't go to that person, but we go to somebody else and tell about their sin. ನಾವು ಒಂದೆರಡು ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ನಮ್ಮಲ್ಲಿ ನಾವು ಇತರರಲ್ಲಿ ಪಾಪವನ್ನ ತಪ್ಪನ್ನ ಕಂಡುಕೊಳ್ಳುವಾಗ
ನಾವು ಹೋಗಿ ಅವರನ್ನ ಕ್ರಮಪಡಿಸುವುದಕ್ಕೆ ಬದಲಾಗಿ ನಾವನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಬೇರೆಯವ್ರ ಹತ್ರವೆಲ್ಲ ಅದನ್ನ ಹೇಳ್ತಾ ನಾವು ತಿರುಗಾಡುವಂತವರಾಗಿರುತ್ತೇವೆ. Each one have a responsibility to sharpen one another. ಪ್ರತಿಯೊಬ್ಬರಿಗೂ ಕೂಡ ಆ ರೀತಿಯಲ್ಲಿರುವಂತ ಜವಾಬ್ದಾರಿ ಏನು ಎಂಬುದಾಗಿ ನೋಡುವಾಗ ಒಬ್ಬರನ್ನೊಬ್ಬರು ತಿದ್ದುವಂತವರು ಆಗಿರಬೇಕು. Once a brother came to me in our assembly to tell about another family's problem. ಒಂದು ಸಲ ನಮ್ಮ ಸಭೆಯಲ್ಲಿ ಒಬ್ಬ ಸಹೋದರ ಬಂದು ಇನ್ನೊಂದು ಕುಟುಂಬದ ತೊಂದರೆಗಳನ್ನ ನನ್ನ ಹತ್ರ ಹೇಳಲಿಕ್ಕೆ ಬಂದರು. So I asked him, brother, have you gone and talked to them? ನಾನು ಅವರಿಗೆ ಕೇಳಿದೆ, ಸಹೋದರನೇ, ನೀನು ಮೊದಲು ಹೋಗಿ ಅವರೊಟ್ಟಿಗೆ ಈ ವಿಷಯದಲ್ಲಿ. Then I understood that he didn't do that. ಅನಂತರ ನನಗೆ ತಿಳಿದು ಬಂತು ಏನಂದ್ರೆ ಆ ಸಹೋದರನು ಆ ಕಾರ್ಯವನ್ನ ಮಾಡಿರ್ಲಿಲ್ಲ. But he was coming to me to trap me. ಆದ್ರೆ ಅವನು ನನ್ನನ್ನ ಸಿಕ್ಕಿ ಹಾಕ್ಸ್ಲಿಕ್ಕಾಗಿ ನನ್ನ ಬಳಿಗೆ ಬರ್ತಾ ಇದ್ದ. But I directed him to go and first talk to him. ಆದ್ರೆ ನಾನು ಅವನಿಗೆ ಮಾರ್ಗದರ್ಶನ ಕೊಟ್ಟೆ, ನೀನು ಮೊದಲು ಹೋಗಿ ಅವರೊಟ್ಟಿಗೆ ಮಾತಾಡು ಎಂಬುದಾಗಿ. If we do that, how easily the problems can be solved in our midst. ನೋಡ್ರಿ, ಆ ರೀತಿಯಲ್ಲಿ ನಾವು ಮಾಡುವಾಗ ಸುಲಭವಾಗಿ ನಿವಾರಿಸಿಕೊಳ್ಳಬಹುದು. Instead of talking to one another, we talk about one another to others, and that's very dangerous. ನಾವು ಒಬ್ಬರನ್ನ ಒಬ್ಬರು ಮಾತಾಡಿಕೊಳ್ಳುವಂತ ಬದಲು ನಾವು ಒಬ್ಬರ ವಿಷಯವನ್ನ ಬೇರೆಯವರೊಟ್ಟಿಗೆ ಮಾತಾಡುವಂತದ್ದು ಬಹಳ ಅಪಾಯಕರ. Some people misunderstand that love covers all sin. You know, there's a verse like that twice in the Bible. ದೇವರ ವಾಕ್ಯದಲ್ಲಿ ಎರಡು ಕಡೆ ಈ ರೀತಿ ಇದೆ. ಏನಂದ್ರೆ ಕೆಲವರು ಆ ವಾಕ್ಯವನ್ನು ತಪ್ಪಾಗಿ ಗ್ರಹಿಸಿಕೊಂಡಿದ್ದಾರೆ. ಏನಂದ್ರೆ ಪಾಪವು ಎಲ್ಲವನ್ನ ಮುಚ್ಚುತ್ತದೆ ಎಂಬುದಾಗಿ. ಪ್ರೀತಿ ಎಲ್ಲಾ ಪಾಪಗಳನ್ನು, ಪ್ರೀತಿಯು ಎಲ್ಲವನ್ನ ಮುಚ್ಚುತ್ತದೆ ಎಂಬುದಾಗಿ. Okay, by biblical love is not harsh, or it is not either a very sentimental feeling. ಒಂದು ವೇಳೆ ಸತ್ಯವೇದಾನುಸಾರವಾಗಿರುವಂತ ಪ್ರೀತಿ ಅದು ಬಹಳ ಕಠಿಣವಾಗಿಲ್ಲ, ಅಥವಾ ಯಾವುದೋ ಒಂದು ಭಾವನೆಗಳಿಂದ ಕೂಡಿರುವಂತದ್ದು ಕೂಡ ಅದಾಗಿಲ್ಲ. It is righteousness and mercy combined. ಅದು ನೀತಿವಂತಿಕೆ ಮತ್ತು ದೇವರ ಕರುಣೆ ಒಟ್ಟಾಗಿ ಸೇರಿಕೊಂಡಿರುವಂತ ವಿಷಯ. May God help us to understand these truths and live a life that will be pleasing to God, and our assemblies will be pure assemblies, and we will be responsible to one another and to the elders and to God. ನಾವು ದೇವರು ನಮಗೆ ಈ ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಂಡಂತವರಾಗಿ ಜೀವಿಸುವ ಹಾಗೆ ಸಹಾಯ ಮಾಡಲಿ. ಯಾಕಂದ್ರೆ ನಮ್ಮ ಸಭೆಗಳು ಪರಿಶುದ್ಧ ಸಭೆ ಆಗಿರಬೇಕು, ಜವಾಬ್ದಾರಿ ಉಳ್ಳಂತ ಸಭೆ ಆಗಿರಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಂತವರಾಗಿ ಜೀವಿಸುವಂತ ಸಭೆ ಆಗಿರಬೇಕು. ಅಂತ ಸಭೆಯ ಮೂಲಕ ದೇವರಿಗೆ ಮಹಿಮೆ ಉಂಟಾಗುವಂತದ್ದಾಗಿರ್ಬೇಕು. May God get all the worship and glory, believers get the fellowship, or the world gets the light. ದೇವರಿಗೆ ಎಲ್ಲಾ ಮಹಿಮೆ ಮತ್ತು ಆರಾಧನೆ ಸಿಗುವಂತದ್ದಾಗಿರ್ಲಿ, ವಿಶ್ವಾಸಿಗಳಿಗೆ ಅನ್ಯೋನ್ಯತೆ ದೊರಕುವಂತದ್ದಾಗಿರ್ಲಿ, ಅನಂತರ ಈ ಲೋಕಕ್ಕೆ ಈ ಸಭೆ ಬೆಳಕು ಕೊಡುವಂತದ್ದಾಗಿರ್ಲಿ. Thank you for the opportunity given to share the word of God. Thank you for listening patiently for a long time. ಬಹಳ ಸಮಯಗಳಿಂದ ನೀವು ಬಹಳ ಸಾವಧಾನವಾಗಿ ನನ್ನ ಈ ವಾಕ್ಯಗಳನ್ನ ಕೇಳ್ತಾ ಬಂದದಕ್ಕಾಗಿ ನಿಮಗೆ ವಂದಿಸ್ತೇನೆ. ಮತ್ತು ಸಭೆಯವರು ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ಕೂಡ ನಾನು ಸಭೆಗೆ ವಂದಿಸ್ತೇನೆ. Please pray for us also that God will make a door open for us to come back. ನನಗಾಗಿ ಕೂಡ ನಾವು ಪ್ರಾರ್ಥಿಸ್ರಿ. ನಾವುಗಳು ವಾಪಸ್ಸು ಭಾರತ ದೇಶಕ್ಕೆ ಬರುವ ಹಾಗೆ ದೇವರು ಕದಗಳನ್ನ ತೆರೆಯುವ ಹಾಗೆ ಪ್ರಾರ್ಥಿಸ್ರಿ. Thank you. God bless. Thank you, brother.